ಭಾಳಷ್ಟು ಭಾಂಡೆಗಳೆಲ್ಲ ಇದ್ದು ಅಂದ್ರೆ ತಿಕ್ಕುದು ಮಾಡುದು ತೊಳೆದಿಡುದು ಅಂದ್ರೆ ಒಂದ್ ದಿನಾನು ಸಾಕಾಗಂಗಿಲ್ಲ ಅನ್ಸತಿ. ಅಷ್ಟು ಡಬ್ಬಿಗಳೊಳಗೆ ಏನೇನ ಕಾಳ ಮತ್ತೆ ಏನ್ ಸಂತಿ ಇತ್ತಲ್ಲಿ ಅಷ್ಟು ತೆಗೆದು ಕವರ್ನಾಗ ಹಾಕಿ ಇಟ್ಟನ್ರಿ. ಈಗಿನ ಎಲ್ಲ ಇಲ್ಲಿ ಜಗಲಿ ಮ್ಯಾಲ ಆತು, ರ್ಯಾಕ್ಸ್ ಆತು, ಒಟ್ಟು ಒಂದು ಹಸಿ ಅರ್ಬಿ ಮಾಡಿ ಮೊದಲ ಕಸ ಗುಡಿಸ್ಕೊಡ್ರಿ. ಜಾಸ್ತಿ ನೀರು ಕುಡಿದ್ಬಿಡ್ತಾರ್ರಿ. ಒಮ್ಮೆ ಊಟ ಮಾಡೋದೈತ ತೇಕಂದ್ ಅನ್ಕೊಂಡು ಊಟ ಮಾಡೋದು ಮುಗೀತಂತ ಹೇಕಂದ ಫುಲ್ ಒಂದು ಗ್ಲಾಸ್ ನೀರು ಕುಡಿದ್ಬಿಡ್ತೀವಿ. ಒಬ್ಬಕ್ಕೆ ನೀನು ಬಿಡ್ಸಂಗಿಲ್ಲ. ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ರೀ. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಏನ್ ಮಾಡಿದ್ರು ವಿಡಿಯೋ ಮಾಡ್ಕೊಂತ ನಿಂತು ಬಿಡ್ತಾನೆ. ಮಾಡಕ್ಕೂ ಬಿಡಂಗಿಲ್ಲ. ನಾವು ಮತ್ತೆ ವಿಡಿಯೋದಾಗ ಪೋಸ್ ಕೊಡ್ಬೇಕಂತ ಚಲೋ ತಂಗೆಲ್ಲ ಮಾಡ್ಬೇಕಾಕತಿ. ಎಷ್ಟು ಹೇಳಿದ್ರು ನಮ್ಮ ಅತ್ತೆ ಗೊತ್ತೇ ಆಗೋದಿಲ್ಲ. ಶ್ರದ್ಧು ಅವ್ವ ಏನು ಸೋಗ ಕಾಣಾಕತ್ತೀಯ? ಏನೈತಿಂದ ಆಂಕರಿಂಗ್ ಅನುಶ್ರೀ ಆಗಿ ಏನಿಂದ ಏನ್ ಮಾಡಕೈತಿ ಆಂಕರಿಂಗ್? ನೀನು ಶ್ರದ್ಧಾ ಆಕಿನ ಶ್ರದ್ಧಾ ಹೌದನ? ಚಂದ ಕಾಣತ್ತಿ ಅಪ್ಪ. ನೀ ಕೈಯನ್ನ ಒಳಗೆ ಹೋಗಲ್ಲ ಮುಚ್ಚ. ಕೋಟ್ ಗಿಟ್ ಹಾಕೊಂಡು ಆಂಕರಿಂಗ್ ಐತೆ ನಂಗಾರಿಂದ. ಆಂಕರಿಂಗ್ದು ವಿಡಿಯೋ ಮಾಡಿದ್ರೆ ಯಾರಿಗಾರು ಕಳ್ಸ ಅಂತ ಹೇಳಿ ನಿಮ್ಮ ಸಾಲಾಗ ವಿಡಿಯೋ ಮಾಡಿದ್ರೆ ಇದ್ರಾಗ ಅಪ್ಲೋಡ್ ಮಾಡೋನು. ಆಂಕರಿಂಗ್ ಮಾಡಿ ಮಾಡಿ ನಿನ್ನೆ ಫುಲ್ ಡೇ ಏನು ಮಾಡ್ಯಾಳು ಸಾಲಾಗ ಬರೀ ಅದನ್ನ ಹೇಳೋದು ಮಾಡ್ಯಾಳು. ಗಂಟ್ಲೆಲ್ಲ ಫುಲ್ ಒಂಥರ ಕೊರ್ರ ಆವಾಜ್ ಆಗೈತ್ರಿ. ಅದಕ್ಕೆ ಆಕಿಗೆ ವಿಕ್ಸ್ ಚಾಕ್ಲೇಟ್ ತಂದು ಕೊಟ್ಟೀನಿ, ಅದನ್ನ ತಿನ್ನಾದ. ಈಕಿಯ ವಿಕ್ಸ್ ಚಾಕ್ಲೇಟಿಗೆ ಈಗ ಗಂಟು ಬಿದ್ದಾಳ್ರಿ. ಇಲ್ಲ ನೋಡ್ರಿ ಈಕೆ ಗಿಡ್ಡಿ. ಬಾಯ್. ಶ್ರದ್ಧು ಮತ್ತು ಸೋನು ಇಬ್ಬರು ಬಾಯಿ ಹೇಳಿ ಕೆಳಗಡೆ ಹೋದ್ರಿ. ಬಸ್ಸಿಗಾಗಿ ವೇಟ್ ಮಾಡ್ತಾಯಿದ್ರು. ಅಲ್ಲೇ ನಮ್ಮ ಬ್ರದರ್ ನಿಂತ್ಕೊಂಡಿದ್ದ. ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊತ ನಿಂತಿದ್ರಿ. ನಾ ಹಂಗೆ ಮೇಲಿಂದ ವಿಡಿಯೋ ಮಾಡೀನಿ. ನಮ್ಮ ಬ್ರದರ್ ಹೆಂಗಂದ್ರೆ ರೀ, ನಾನು ವಿಡಿಯೋ ಫೋಟೋ ಅಂದ್ರೆ ಫುಲ್ ಅದ್ರೊಳಗೆ ಇರ್ತೀನಿ ರೀ. ನಮ್ಮ ಬ್ರದರ್ ಹೆಂಗಂದ್ರೆ ವಿಡಿಯೋ ಫೋಟೋ ಅಂದ್ರೆ ಅಷ್ಟು ಕಷ್ಟ ರೀ, ಭಾಳ ಬರೋದಿಲ್ಲ. ಇಬ್ಬರು ತದ್ಬಿರೋದೇ ಇರ್ತೀವಲ್ಲ ರೀ, ಹಂಗದೀವಿ ರೀ. ನಾ ಫೋಟೋ ಚೆನ್ನ ತಗೊಂಡ್ರೆ ಬೇಸರ ಆಗಂಗಿಲ್ಲ ರೀ. ಅವಂಗೆ ಒಂದು ಎರಡು ಇದ್ರೆ ಸಾಕ್ರಿ. ಇವತ್ತೇನೈತಂದ್ರೆ ಬ್ಲಾಗನ 10 ಗಂಟೆ ನಂತರ ಸ್ಟಾರ್ಟ್ ಮಾಡೀನಿ ರೀ. ನೋಡ್ಬೋದು ನೀವು ಟೈಮ. ಯಾಕೋ ಬ್ಲರ್ ಅನ್ಸೋದು. ಎಸ್ ಓಕೆ 10:30 ಆಗಕ್ಕೆ ಬಂದ್ರಿ. ಆ್ಯಕ್ಚುಲಿ ಒಂದು 10 ನಿಮಿಷ ಮುಂದಿಟ್ಟಿವ್ರಿ ನಾವು ಇದನ್ನ. ಶ್ರಾವಣ ಕೈಗೆ ಎಲ್ಲರೂ ಮನೆ ಕ್ಲೀನ್ ಮಾಡತ್ತೀರಿ ಅಂತ ಅನ್ಕೊಂಡೇನಿ. ಎಲ್ಲರೂ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಎಲ್ಲರೂ ಕ್ಲೀನ್ ಮಾಡ್ಯಾರು. ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂಡೇನ್ರಿ. ಇವತ್ತು ನಾನು ಅಡುಗೆ ಮನೆ ಸ್ವಚ್ಛ ಮಾಡಬೇಕು ಅನ್ಕೊಂಡೇನ್ರಿ. ಇವತ್ತು ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ನಾಳೆ ರೂಮ್ಗಳೆಲ್ಲ ಸ್ವಚ್ಛ ರೂಮ್ಗಳು ಸ್ವಚ್ಛ ಮಾಡೋದು ಭಾಳ ಜಲ್ದಿ ಆಗ್ತದೆ ರೀ. ಅವಕ್ಕೆ ಒಂದಿಂದಾಗ 2-3 ರೂಮ್ ಮಾಡ್ಕೊಂಡ್ಬಿಡ್ಬೋದು ರೀ. ಬಟ್ ಅಡುಗೆ ಮನೆ ಮಾಡ್ಬೇಕಾದ್ರೆ ಒಂದು ದಿನ ಪೂರ್ತಿನ ಬೇಕ್ರಿ. ಅದಕ್ಕೆ ಅದೆಲ್ಲ ಸ್ವಲ್ಪ ನೀಟ್ ಮಾಡೋದು, ಅವ್ನು ಸ್ವಚ್ಛ ಇದ್ದಿದ್ದು ಅಂದರೆ ಎಲ್ಲ ತೊಳಿಬೇಕು, ಒಂದು ಸ್ವಚ್ಛಂಗೆ ಒರೆಸ್ಬೇಕು ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ದಿನ ಪೂರ್ತಿ ಹತ್ತತೈತೆ ರೀ. ನಮ್ಮ ಆ್ಯಕ್ಚುಲಿ ಭಾಳಷ್ಟು ಭಾಂಡೆಗಳೆಲ್ಲ ಇದ್ದು ಅಂದ್ರೆ ತಿಕ್ಕುದು ಮಾಡೋದು ತೊಳೆದಿಡೋದು ಅಂದ್ರೆ ಒಂದು ದಿನಾನು ಸಾಕಾಗಂಗಿಲ್ಲ ಅನಿಸ್ತೈತಿ. ಒಬ್ಬರಿಗೆ ಮಾಡೋದಂತರೂ ಆಗೋದೇ ಇಲ್ಲ. ಸೊ ಒಬ್ರು ಯಾರು ಹೆಲ್ಪ್ ಇದ್ರೆ ಅಷ್ಟೇ ಆಗ್ತೈತೆ ರೀ, ಇಲ್ಲಾಂದ್ರೆ ಆಗೋದಿಲ್ಲ. ಅದಕ್ಕೆ ನಾನು ಒಬ್ಬಕ್ಕೆ ಮತ್ತಿದ್ದು ಮನೆಗಿನ ಕೆಲಸ ಮಾಡ್ಬೇಕಂತಂದ್ರೆ ನಾನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟೇನೆ ರೀ. ಎಷ್ಟು ನನಗೆ ಯೂಸ್ ಮಾಡೋಕ್ಕೆ ಬೇಕಲ್ಲ ಅಷ್ಟ ನಾನು ಭಾಂಡೆಗಳನ್ನು ಇಟ್ಕೊಂಡೇನೆ ರೀ. ಯೂಸ್ ಇಲ್ಲದು ಏನೈತಿ, ನಾನು ಒಮ್ಮೆ ತೊಳೆದು ಸ್ವಚ್ಛ ಮಾಡಿ ಬಾಕ್ಸ್ ಒಳಗೆ ಹಾಕಿ ತೆಗೆದಿಟ್ಬಿಟ್ಟೇನೆ ರೀ. ಯಾವಾಗ ಯೂಸ್ ಅಂದರೆ ಯಾವಾಗ ಅದು ನನಗೆ ಬೇಕಾಗತ್ತಲ್ಲ ಅವಾಗ ಅಷ್ಟ ತೊಗೊಂಡು ಯೂಸ್ ಮಾಡ್ಕೋತೇನೆ ರೀ, ಮತ್ತೆ ತೊಳೆದಿಟ್ಬಿಟ್ಟಿರ್ತೇನೆ. ಸೊ ಹಾಗಾಗಿ ಇವತ್ತಿಂದ ಈಗ ಅಡುಗೆ ಮನೆ ಸ್ವಚ್ಛ ಮಾಡೋದು ರೀ. ನಾಳೆ ರೂಮ್ಗಳು ಸ್ವಚ್ಛ ಮಾಡೋದು. ಮಕ್ಕಳಂತರೂ ಈಗ ಎಲ್ಲರೂ ಸ್ಕೂಲಿಗೆ ಹೋದ್ರಿ. ಅವ್ರಿಗೆ ನಾಷ್ಟಾಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೀನಿ ರೀ. ಮತ್ತು ಊಟಕ್ಕೆ ಏನೈತಿ ರೊಟ್ಟಿ ಮತ್ತು ಹೆಸರು ಕಾಳು ಪಲ್ಯ, ರೈಸ ಇದೆಲ್ಲ ಮುಗಿಸ್ಕೊಂಡ್ರಿ ಈಗ. ಅಂದ್ರೆ ಮತ್ತೆ ಅಡುಗೆ ಮಾಡೋಕೆ ಆಗೋದಿಲ್ಲ ಅಲ್ರಿ. ಒಂದು ಸ್ವಚ್ಛ ಮಾಡಕ್ಕೆ ನಿಂತೀವಿ ಅಂದ್ರೆ ಅದು ಮುಗಿತನ ಬೇರೆ ಕೆಲಸ ಮಾಡೋಕೆ ಸಿಗೋದೇ ಇಲ್ಲ ಟೈಮ. ಸೊ ಹಾಗಾಗಿ ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೇನ್ರಿ. ಅವ್ರು ಅಷ್ಟರು ಸ್ಕೂಲಿಗೆ ಹೋಗ್ಯಾರು. ಮಕ್ಕಳಿದ್ರೆ ಮನ್ಯಾಗ ಹೆಲ್ಪ್ ಆಕೈತ್ರಿ. ಬಟ್ ಅವ್ರದ್ದು ಸ್ಕೂಲ್ ಐತಿ, ಬಿಡಿಸುವಂಗೂ ಇಲ್ಲ. ದೊಡ್ಡಕ್ಕೆ ಮಗಳದಂತರೂ ಆ್ಯಕ್ಚುಲಿ ಸಂಡೇನೂ ಫುಲ್ ಡೇ ಇಟ್ಟಾರು. ಸೊ ಮಕ್ಕಳಂತರೂ ಯಾರು ನನಗೆ ಹೆಲ್ಪ್ ಆಗೋದೇ ಇಲ್ಲರಿ. ಯಜಮಾನ್ರಿ ನೋಡೋಣ್ರಿ, ನಾಳೆ ರೂಮ್ಗಳು ಸ್ವಚ್ಛ ಮಾಡ್ಬೇಕಾದ್ರೆ ಅವ್ರು ನಮ್ಗೆ ಸ್ವಲ್ಪ ಹೆಲ್ಪ್ ಆಕಾರು. ಇವತ್ತು ಅಡುಗೆ ಮನೆ ಏನೈತಿ ನಾನು ಒಬ್ಬಗೆ ಕ್ಲೀನ್ ಮಾಡ್ಕೊತೇನೆ ರೀ. ಆ್ಯಕ್ಚುಲಿ ನಮ್ದು ಅಡುಗೆ ಮನೆ ಸಾಣದೈತ್ರಿ. ಬಟ್ ಇನ್ನೇನ ತೊಳಿದು ಮಾಡೋದು ಒರೆಸೋದು
ಇದು ಭಾಳ ಇರ್ತೈತಿ. ಫಸ್ಟ್ ದೇವ್ರ ಕೊಲಿ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಅಡುಗೆ ಮನೆ ಸ್ವಚ್ಛ ಮಾಡ್ತೀನಿ ರೀ. ಹಂಗೆ ವಿಡಿಯೋ ಮಾಡಕ್ಕೆ ಅನುಕೂಲ ಆದ್ರೆ ಮಾಡ್ತೀನಿ ರೀ. ಅಂದ್ರೆ ಯಾರು ಒಬ್ರು ವಿಡಿಯೋ ಮಾಡೋರಿದ್ರೆ ಅನುಕೂಲ ಆಗ್ತೈತಿ. ಸೊ ಒಬ್ಬಕ್ಕೆ ಇಟ್ಕೊಂಡು ಮಾಡೋದು ಹಂಗೆ ಹಿಂಗೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತೈತೆ ರೀ. ಸೊ ನೋಡೋಣ ರೀ ಹೆಂಗಂದ್ರೆ ಯಾವ್ಯಾವ ಥರ ಮಾಡ್ತೀನಿ ಕ್ಲೀನ್ ಅನ್ನೋದು ತೋರಿಸ್ತೇನೆ ರೀ. ನಾ ಜಗಲಿ ಕೊಲಿ ಸ್ವಚ್ಛ ಮಾಡೋದೈತ್ರಿ. ಅಂದ್ರೆ ಸೈಡ್ ಎಲ್ಲ ಸ್ಟೈಲ್ಸ್ ಅದಲ್ರಿ ಅವನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಕೆಳಗು ಎಲ್ಲ ಒರೆಸ್ಕೊಂಡು ದೇವ್ರೆಲ್ಲ ತೆಗೆದಿಡ್ಬೇಕ್ರಿ. ಅವನ್ನ ತೆಗೆದಿಟ್ಟು ಆಮೇಲೆ ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಒರೆಸ್ಕೊಂಡು ಇವು ಬಾಗಿಲುಗಳೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಫಸ್ಟ್ ಇದನ್ನ ಮಾಡ್ಕೊಂಡು ಆಮೇಲೆ ಇದೆಲ್ಲ ರ್ಯಾಕ್ಸ್. ಸೊ ಇದಷ್ಟು ರ್ಯಾಕ್ಸ್ ರೀ. ಮತ್ತು ಫ್ಯಾನ್ ಒಂದು ಸ್ವಲ್ಪ ಒರೆಸ್ಕೊತೀನಿ ರೀ. ಮತ್ತು ಜಗಲಿ ಕೊಲಿ ಮೇಲೆ ಇದು ಸ್ಲ್ಯಾಬ್ ಐತಲ್ರಿ ಅದನ್ನೊಂದು ಸ್ವಲ್ಪ, ಮತ್ತು ಕಿಟಕಿಗಳು ಧೂಳ ಹುಡ್ಕೋದ್ರಿ ಅಷ್ಟ. ಈಗ ಸದ್ಯ ನಾನು ಅಡುಗೆ ಮನೆ ಸದ್ಯಕ್ಕೆ ಭಾಳ ಹೊಲಸೈತ್ರಿ. ಅಂದ್ರೆ ಎಲ್ಲ ಅಲ್ಲಿದಲ್ಲೇ ಇಲ್ಲಿದಿಲ್ಲೇ ಆಗೈತ್ರಿ. ನಾ ಈಗ ಎಲ್ಲರೂ ತಿಂದು ನಾಷ್ಟ ಮಾಡಿ ಡಬ್ಬಿ ಕಟ್ಕೊಂಡು ಹೋಗ್ಯಾರನ. ಇನ್ನು ಬಾಂಡೆ ಎಲ್ಲ ಹಂಗದವು. ನಂದೇನು ವಿಚಾರ ಐತಿ, ಇದನ್ನ ಸ್ವಚ್ಛ ಮಾಡ್ಕೋತ ಬಾಂಡೆಗಳು ಒಂದು ಕಡೆ ಒಳೆ ಮಾಡಿಡೋದು. ಮತ್ತು ಒಮ್ಮೆ ಸ್ವಚ್ಛ ಮಾಡೋದು ಮುಗಿದ ಬಳಿಕ ಒಮ್ಮೆ ಬಾಂಡೆ ತಿಕ್ಕಕ್ಕೆ ಹೋಗ್ಬೇಕು ಅನ್ನೋದೈತ್ರಿ. ಸೊ ಇದ್ರಾಗ ಸ್ವಲ್ಪ ಡಬ್ಬಿಗಳು ಯೂಸ್ ಮಾಡಕ್ಕೆ ಕೆಲವೊಂದಿಷ್ಟು ತೆಗಿಬೇಕು ಅನ್ನೋದೈತ್ರಿ. ಯಾಕಂದ್ರೆ ಸ್ವಲ್ಪ ಬೇರೆ ಏನೋ ತರಿಸ್ಬೇಕಂತ ಅನ್ಕೊಂಡೇನ್ರಿ. ಹಂಗಾಗಿ ಒಂದಿಷ್ಟು ಇದ್ರಾಗ ತೆಗಿತೇನಂದ್ರೆ ಇನ್ನು ತೊಳೆದು ಅವನ್ನ ತೆಗೆದಿಟ್ಬಿಡ್ತೀನಿ ರೀ ಬಾಕ್ಸ್ನ ಹಾಕಿ. ಮತ್ತೆ ಯಾವಾಗ ಎಮರ್ಜೆನ್ಸಿ ಯೂಸ್ ಆದ್ರೆ ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ. ಸೊ ಇವನ್ನಷ್ಟೆಲ್ಲ ತಿಕ್ಬೇಕ್ರಿ. ಏನು ತೋರಿಸ್ತೇನೆ ನೋಡ್ರಿ. ಇದು ಸಜ್ಕಾಯಿ ಐತ್ರಿ. ಮತ್ತು ಇದು ಹೆಸರು ಕಾಳು ಪಲ್ಯ ರೀ. ಸ್ವಲ್ಪ ಇದನ್ನ ರೈಸ್ ಕೂಡ ಬತ್ತು ಮತ್ತು ಚಪಾತಿ ಕೂಡ ಹಚ್ಕೊಳಕ್ಬೇಕಂತ ಹೇಗಂತ ಸ್ವಲ್ಪ ತೆಳು ಮಾಡೇನ್ರಿ ಇದನ್ನ. ಇದು ಶಾವಿಗೆ ಉಪ್ಪಿಟ್ರಿ. ಈಗ ನಾಷ್ಟಕ್ಕೆ ಎಲ್ಲರೂ ತಿನ್ನೋರದಿಲ್ಲ. ಇದು ಸ್ವಲ್ಪ ರೈಸ್ ರೀ. ಇಲ್ಲೇನೈತಿ ಚಪಾತಿ ಮಾಡ್ಕೊಂಡೇನ್ರಿ. ಹಿಂಗಂದ್ರೆ ಸ್ವಲ್ಪ ಬಿಸಿ ನಿಂದಿರ್ತಾವೆ ಚಲೋ ನಿಂದಿರ್ತಾವೆ ಅಂತ ಹೇಳಿ ದರ್ಬೆ ಹಾಕಿರ್ತೇನೆ ರೀ. ಇವು ಚಪಾತಿ ಮಾಡ್ಕೊಂಡೇನ್ರಿ. ಸೊ ಅಡುಗೆ ಎಲ್ಲ ಇವತ್ತಿಂದು ಕಂಪ್ಲೀಟ್ ಆಗೈತ್ರಿ. ಈಗ ಇನ್ನೇನ ಇದ್ರು ಸ್ವಚ್ಛ ಮಾಡ್ಕೋತ ಕೊಂಡ್ರದ್ರಿ. ಇದನ್ನ ಮಧ್ಯಾಹ್ನದಾಗ ತಿನ್ನಕಾತು. ಈಗ ನಾಷ್ಟಕ್ಕೆ ಅವ್ರು ತಿಂದು ಹೋಗ್ತಾರೆ. ನಾನು ನಾಷ್ಟ ಮಾಡೇನ್ರಿ. ಈ ಶ್ರಾವಣ ಮಾಸ ಬಂತು ಅಂದ್ರೆ ಹೆಂಗೆ ನಮ್ಗೆ ಹೆಣ್ಮಕ್ಳಿಗೆ ರೀ, ಸ್ಯಾರಿ ತೊಗೋಬೇಕಲ್ಲ, ಪೂಜೆ ಸಾಮಾನು ತೊಗೋಬೇಕು, ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕು ಅಂತ ಯಾಕಂದ್ರೆ ಇದೊಂದು ಫುಲ್ ಖುಷಿ ಇರ್ತೈತೆ ರೀ. ಮತ್ತು ಅದ್ರ ಜೊತೆಗೆ ಏನಿರ್ತೈತೆ ಅಂತಂದ್ರೆ ಈ ಮನೆ ಕೆಲಸ ಮಾಡೋದು ಡೀಪ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗ್ತೈತಲ್ರಿ. ಇದೊಂದು ಫುಲ್ ಟೆನ್ಷನ್ ಆಗಿಬಿಡ್ತೈತಿ. ಹೆಂಗಾಗುತ್ತೋ ಏನೋಪ್ಪ, ಎಷ್ಟು ಕೆಲಸನೋ ಏನೋ ಅಂತ ಈಗೇನು ಫುಲ್ ಡೇ ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ ರೀ. ನಂದು ಇದೇ ರೀತಿ ರೀ. ಇವತ್ತು 10:30 ನಂತರ ಇದನ್ನು ವಿಡಿಯೋನ ಅಂದ್ರೆ ಮನೆ ಸ್ವಚ್ಛ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ 9ರಿಂದನೇ ಇದನ್ನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೇನಿ ರೀ ಬ್ಲಾಗ್. ನಾನು ಅಡುಗೆ ಅಂತೂ ಮುಂಜಾನೆ ಮುಗಿಸ್ಕೊಂಡ್ಬಿಟ್ಟೇನಿ ರೀ. ನಾಷ್ಟಾನು ಅಥವಾ ಅಡುಗೆನೂ ಅಂತಂತೇಳಿ ಅಂದ್ರೆ ಕೆಲಸದ ನಡ್ಬರಕ್ಕೆ ಮತ್ತು ಅಡುಗೆ ಮಾಡೋಕೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಮುಗಿಸ್ಕೊಂಡ್ಬಿಟ್ಟೀನಿ ರೀ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಣ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗಬೇಕು, ಎಲ್ಲ ಅದೃಷ್ಟ ಕೋಟ ಕಣ್ಣ. ಅಷ್ಟು ಡಬ್ಬಿಗಳೊಳಗೆ ಏನೇನು ಕಾಳ ಮತ್ತು ಏನು ಸಂತಿ ಇತ್ತಲ್ಲಿ ಅಷ್ಟು ತೆಗೆದು ಕವರ್ನಾಗ ಹಾಕಿ ಇಟ್ಟೇನ್ರಿ. ನೋಡ್ರಿ ಹೊಂಟಾರ ಶಾಪಿಗೆ. ಆಕೆಗೆ ಟಿಫಿನ್ ಕೊಡೋದೈತ್ರಿ. ಮುಂಜಾನೆ ನಾಷ್ಟ ಮಾಡಿಗಳು ಟಿಫಿನ್ ತೊಗೊಂಡು ಅವ್ರು ಶಾಪಿಗೆ ಹೋಗೋರು ಅದಾರ. ಓಕೆ ಬಾಯ್ ಮಾಮ. ಇಲ್ಲೆಲ್ಲ ಅದು ಕಿರಾಣಿ ಸಾಮಾನೆಲ್ಲ ಹಾಕಿಟ್ಟನ್ರಿ. ಮತ್ತು ಈ ಕಡೆ ಕೈಪಲ್ಲೆ ಒಂಚೂರು ತಂದಿದ್ರು, ಅದನ್ನೂ ಎಲ್ಲ ಇಲ್ಲಿ ಇಟ್ಟನ್ರಿ. ಫ್ರಿಜ್ಜು ತೊಳ್ಕೊಬೇಕು. ಸೊ ಇಲ್ಲಿ ಇಟ್ಟನ್ರಿ ಒಂದೊಂದು. ಈಗ ಈ ವಿಡಿಯೋನ ಅಂದರೆ ಬ್ಲಾಗನ್ನು ಸ್ಕಿಪ್ ಮಾಡಿ ನೋಡ್ಲಿಕ್ಕೆ ಹೋಗಬೇಡ್ರಿ. ನಾನು ಇದ್ರಾಗ ಯೂಸ್ಫುಲ್ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನಾವು ಮನೆ ಕೆಲಸನ ಹೆಂಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇನ್ ಡೀಟೇಲ್ ನನಗೆ ಹೆಂಗೆ ತಿಳಿದೈತೋ ಆ ರೀತಿಯಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಾಕಿದ್ದೀನಿ ರೀ. ಸೊ ನೀವು ಅಲ್ಲಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ಅಂದ್ರೆ ಅದನ್ನ ಏನು ಹೇಳಿದೆ ಅನ್ನೋದು ಸರಿಯಾಗಿ ಗೊತ್ತಾಗೋದಿಲ್ಲ ರೀ. ಸೊ ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡಿ. ಇವೆಲ್ಲ ಏನೈತಿ ಪಿಂಗಾಣಿ ಪಾತ್ರೆಗಳು ರೀ. ಇವನ್ನ ಅಷ್ಟು ಎಲ್ಲ ಖಾಲಿ ಮಾಡಿ ಇಟ್ಕೊಂಡನಿ. ಇದ್ರಾಗೂ ಸಣ್ಣ ಅದಾವ್ರಿ. ಇವನ್ನೆಲ್ಲ ಒಟ್ಟು ತೊಳೆದಿಡ್ಬೇಕಂತ ಯಾಕಂದ್ರೆ ಅಷ್ಟು ಖಾಲಿ ಮಾಡ್ಕೊಂಡೇನಿ. ಮತ್ತು ಅವು ಏನು ಖಾಲಿ ಮಾಡಿನಲ್ರಿ ಬಾಂಡೆ ಎಲ್ಲ ಅಲ್ಲಿ ತೊಳೆಯಲ್ಲಿ ಓದಿ ಇಟ್ಬಿಟ್ಟೇನ್ರಿ. ಅವನ್ನ ಹಿಟ್ಟಿನ ಡಬ್ಬಿಗಳು ಏನೋ ಖಾಲಿ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಪ್ರತಿ ಸರಿ ನಾನು ಹಿಟ್ಟು ಬಿಸ್ಕೊಂಬಣ್ಣೆ ಅಂದ್ರೆ ಅವ್ನು ತೊಳೆದ ಹಾಕಿರ್ತೀನಿ ರೀ. ಸೊ ಅವನ್ನೆರಡು ಇಲ್ಲೇ ಹಂಗೆ ತಂದು ಇಟ್ಬಿಟ್ಟೇನಿ. ರೆಗ್ಯುಲರ್ ಆಗಿ ತೊಳೆಯುವಂಥ ಬಾಂಡೆಗಳು ಇಲ್ಲಿ ಇಟ್ಟೇನ್ರಿ. ಮತ್ತು ಇನ್ನು ಉಳ್ಕಿದ್ದು ಇಲ್ಲಿ ನೋಡ್ರಿ ಫಸ್ಟು ಇಲ್ಲೆಲ್ಲ ತೊಳೆಯಾಕೆ ತೆಗೆದಿಟ್ಟೇನ್ರಿ. ಇನ್ನು ಇದಾದ್ಮೇಲೆ ಅದನ್ನ ಜಾಡಿಸ್ಕೋದಾದ್ಮೇಲೆ ಇಲ್ಲಿ ಬಂದು ತೊಳ್ಕೊತೇನೆ ರೀ ಅವನ್ನೆಲ್ಲ. ನಾವು ಮನೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಈ ಥರ ಫ್ರಿಜ್ಜು ಅದು ಇದು ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಸ್ವಿಚ್ ಬೋರ್ಡಿಂದ ತೆಗೆದು ಮಾಡ್ಕೋತಿರ್ಬೇಕು. ಹೊರಗೆ ತೊಗೊಂಬಂದು ಹಾಲ್ನಾಗ ಸೋಫಾ ಮಗ್ಲಿಟ್ಟೇನೆ ರೀ. ಇದನ್ನ ಅಲ್ಲಿ ಒರೆಸ್ಕೊಳಕ್ಕೂ ಗಾವ್ ಆಗ್ತೈತೆ ಹೇಗಂದ. ಮತ್ತು ಇವೆಲ್ಲ ಅಡುಗೆ ಇಡ್ತೇನಲ್ರಿ ಆ ಟೇಬಲ್ ಹಣ್ಣು ಏನೇನು ಇಟ್ಟೀನಿ ಅಷ್ಟು ಎಲ್ಲ ಹೊರಗೆ ತಂದು ಶಿಫ್ಟ್ ಮಾಡಿಬಿಟ್ಟೇನೆ ರೀ. ಇನ್ನು ಇವು ರ್ಯಾಕ್ಗಳು ರೀ. ಅಡುಗೆ ಮನ್ಯಾಗ ಸ್ವಲ್ಪ ಸ್ಪೇಸ್ ಕಮ್ಮಿ ಐತೆ. ನಾನು ಇಡಾಕ್ಬೇಕಂತ ಹೇಗಂದ ಈ ರ್ಯಾಕ್ಗಳು ತರಿಸ್ಕೊಂಡೇನಿ ರೀ. ನಾನು ಮೀಶೋದಾಗ 2 ರ್ಯಾಕ್ ಅದಾವ್ರಿ. ಇಡಾಕೆ ಭಾಳ ಹೆಲ್ಪ್ ಆಗೈತೆ ರೀ. ಒಂದು ಟಿಫನ್ ಬಾಕ್ಸ್ ಇಡಾಕ ಮಾಡೇನಿ ರೀ. ಇನ್ನೊಂದು ಸ್ಪೂನ್ಗಳು ಇಡಾಕ ಮತ್ತು ದೇವ್ರದ್ದು ಸಾಮಾನುಗಳು ಇಡಾಕ ತೆಕ್ಕನ್ ಮಾಡ್ಕೊಂಡೇನಿ ರೀ. 2 ರ್ಯಾಕ್ ಚಲೋ ಅದಾವ್ರಿ ಇವು. ಇಲ್ಲೇ ರೆಗ್ಯುಲರ್ದು ಬಾಂಡೆ, ಇವು ಪಿಂಗಾಣಿ ಪಾತ್ರೆಗಳು ರೀ. ಇವ್ನು ಲಾಸ್ಟಿಗೆ ತೊಳ್ಕೊತಾನು. ಮತ್ತು ಇಲ್ಲಿ ಏನೈತಿ ಅಷ್ಟು
ಡಬ್ಬಿಗಳು ಎಲ್ಲ ಡಬ್ಬಿಗಳು ಬಂದ್ರೆ ಒಂದು ಹಾಕಿಟ್ಟೇನೆ ಅಷ್ಟು. ಈ ಮನೆ ಎಲ್ಲ ಸ್ವಚ್ಛ ಮಾಡಕ್ಕೆ ತೆಗ್ದಿವಿ ಅಂದ್ರೆ ಸಣ್ಣ ಹುಡುಗರಿಗೆ ಏನು ಮಜಾನೋ ಏನೋ ಗೊತ್ತಿಲ್ಲ. ಎಲ್ಲ ನಾವು ಏನು ತೆಗೆದಿಟ್ಟಿರ್ತೀವಲ್ಲ ಸಾಮಾನುಗಳು ಪ್ರತಿಯೊಂದು ತೊಗೊಂಡು ಆಟ ಆಡೋದು ಮಾಡ್ತಿರ್ತಾರೋ ಹಂಗೆ ನಮ್ಮ ಯಶುನು ಮಾಡತ್ತಿದ್ರಿ ಇಲ್ಲಿ. ಮತ್ತು ಮನೆ ಸ್ವಚ್ಛ ಮಾಡಕ್ಕೆ ನಾವು ಸಣ್ಣಾಗಿದ್ದಾಗ ನಮ್ಮ ಮಮ್ಮಿ ಅತಿ ಎಲ್ಲ ತೆಗ್ದಾಗ ನಾವು ಹಿಂಗೆ ಮಾಡ್ತಿದ್ದೀವಿ ರೀ. ಕೈಯಾಗೆಲ್ಲ ಕೊಡೋದು ಮತ್ತು ಅವು ಏನಾರು ಇದ್ದು ಅಂದ್ರೆ ತೆಗ್ದು ನೋಡೋದು ಇದೆಲ್ಲ ಭಾಳ ಖುಷಿ ಅನ್ನಿಸ್ತಿತ್ತು ಅವಾಗ. ಅಂದ್ರೆ ಏನಾರೇ ಎಲ್ಲರೂ ಇಟ್ಟಿದ್ದು ಸಾಮಾನುಗಳು ಅವಾಗೆಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ಸಿಕ್ಕರೆ ಅದೊಂಥರ ಖುಷಿ ಅನ್ನಿಸ್ತಿತ್ತು ರೀ. ಅವಾಗ ರ್ಯಾಕ್ ಒಳಗಿನೂ ಬಾಂಡೆನ ತೊಳೆಯಂಗಿಲ್ಲ ರೀ. ಯಾಕಂದ್ರೆ ಇವ್ನು ಡೈಲಿ ನಾನು ಅಷ್ಟು ತೊಳೆದೇ ಇರ್ತೀನೋ ಮತ್ತು ಅಷ್ಟು ಅಂದ್ರೆ ರೆಗ್ಯುಲರ್ ಯೂಸ್ ಮಾಡುವಂಥ ಅಷ್ಟು ಅದಾವ್ರಿ ಇವು. ರೆಗ್ಯುಲರ್ ಆಗಿ ಒಟ್ಟು ತೊಳೆದೇ ಇರ್ತೀನೋ. ಇದೊಂದು ಬಾಂಡೆಗಳು ತೆಗೆದು ಆಮೇಲೆ ಇದನ್ನ ಸ್ವಲ್ಪ ರ್ಯಾಕ್ ಏನೈತಿ ಒರೆಸ್ಕೊಂಡ್ಬಿಡ್ತೇನೆ ರೀ. ಸುತ್ತನಾಗ ಮ್ಯಾಲೆ ಹಾಕೊಂಡ್ಬಿಟ್ಟಿರ್ತೀನಿ ರೀ. ಆಮೇಲೆ ಅದನ್ನ ಒರೆಸ್ಕೊಂಡು ಮತ್ತೆ ಅಷ್ಟು ಬಾಂಡೆಗಳು ಹಚ್ಕೋತೇನೆ ರೀ. ಈಗಿನ ಎಲ್ಲ ಇಲ್ಲಿ ಜಗಲಿ ಮ್ಯಾಲ ಆತು ರ್ಯಾಕ್ಸ್ ಆತು ಒಟ್ಟು ಒಂದು ಹಸಿ ಅರ್ಬಿ ಮಾಡಿ ಮೊದಲ ಕಸ ಗುಡಿಸ್ಕೋದ್ರಿ. ಮ್ಯಾಲೆ ಏನಾದ್ರು ಜೀಡಿತಿ ಕಟ್ಟಿದ್ರಿ ಅಂತ ಹೇಗಂದ ಗುಡಿಸ್ಕೊಂಡು ಆಮೇಲೆ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ನೀರು ಹಾಕೊಂಡು ಒರೆಸೋದ್ರಿ. ಈ ಮನೆ ಎಲ್ಲ ಒರೆಸೋತ್ನಾಗ ಸ್ವಲ್ಪ ಉಪ್ಪ ಒಂದು ಈಟ್ ಅರಿಶಿನ ಹಾಕೊಂಡು ನೀವು ಮನೆ ಒರೆಸ್ರಿ. ಏನೋ ನೆಗೆಟಿವಿಟಿ ಇದ್ರೂ ಮನೆಯೊಳಗೆ ಏನೋ ಕೆಟ್ಟದಾಗ್ತೈತಪ್ಪ ಅಂತ ಅಕ್ಕತಿ ಅನ್ನೋಂಗಿತ್ತಂದ್ರೆ ಸೊ ನೀವು ಇದನ್ನ ಕ್ಲೀನ್ ಮಾಡೋದ್ನಾಗ ಸ್ವಲ್ಪ ಉಪ್ಪು ಅರಿಶಿನ ಹಾಕೊಂಡ್ರಂದ್ರೆ ಅರಿಶಿಣದಿಂದ ಅದೃಷ್ಟ ಬರ್ತದ್ರಿ. ಉಪ್ಪಿನಿಂದ ಯಾವುದೇ ನೆಗೆಟಿವಿಟಿ ಇದ್ರೂ ಹೋಗ್ತದ ಅಂತ ಹೇಳ್ತಾರೋ. ಸೊ ನಾವು ಮನೆ ಕ್ಲೀನ್ ಮಾಡೋದ್ನಾಗ ಇದೊಂದು ಪಾಲ್ಸೆ ಫಲಿಸ್ತೀನಿ ರೀ. ಸ್ವಲ್ಪ ಒರೆಸ್ತಿರ್ತೀವಿ ಹೆಂಗೋ ಸ್ವಲ್ಪ ಒಂದಿಟ್ಟು ಉಪ್ಪು ಹೋಗೋದು ಒರೆಸಿ ಬಿಡೋದ್ರಿ. ನೀವು ಅರಿಶಿನ ಹಾಕ್ಲಿಕ್ಕೆ ಬಿಡಿರ್ಬೇಕಾರ ಉಪ್ಪರಿ ಒಂದು ಹಾಕಿ ಒರೆಸ್ಬೋದ್ರಿ. ಆಮೇಲೆ ನೀವು ಯಾವ್ದಾರ ಫಿನೈಲ್ ಅದು ಇದು ಹಾಕೋರಿದ್ರಂದ್ರೆ ಅದ್ರಾಗ ಆ್ಯಡ್ ಮಾಡ್ಕೊಂಡು ನೀವು ಒರೆಸ್ಬೋದ್ರಿ. ಅವಾಗ ಕೆಳಗಿನ ಮೇಲೆ ತೆಗೆದಿಡತಕ್ಕ ಅಂದ್ರೆ ಏನ್ ಅಷ್ಟು ಧೂಳ ಹಂಗ ಹಿಂಗ ಹಾಕಿರಂಗಿಲ್ರಿ. ಇನ್ನು ಮ್ಯಾಲಿಂದ ಇದನ್ನೆಲ್ಲ ಒರೆಸ್ಬೇಕಾದ್ರೆ ಧೂಳ ಆಗ್ತೈತಿ. ತಲೆ ಮೇಲೆಲ್ಲ ಹೊಲಸ್ ಬೀಳ್ತದ, ಧೂಳ ಡಸ್ಟ್ ಎಲ್ಲ ಬೀಳ್ತದ. ಮತ್ತ ಡಸ್ಟ್ ಅಂದ್ರೆ ಉಸಿರಾಡೋದು ಒಂದ್ ಸ್ವಲ್ಪ ಈಗ ಡಸ್ಟ್ ಹಿಂಗ ಹಿಂಗ ಅನ್ನೋದು ಒಂದ್ ಸ್ವಲ್ಪ ಏನೋ ಮನೆಯೆಲ್ಲ ಕ್ಲೀನ್ ಮಾಡಾಕ ನೆಗಡಿ ಕೆಮ್ಮ ಬರ್ತದಲ್ರಿ. ಸೊ ಅದಕ್ಕೋಸ್ಕರ ಸೇಫ್ಟಿ ಇರ್ಲಿ, ಕೂದಲೆಲ್ಲ ಹೊಲಸಾಗಬಾರ್ದು, ನಮ್ ಸ್ಕಿನ್ ಚಲೋ ತಂಗ್ ಬೆಳಿಬೇಕು. ಡಸ್ಟ್ ಅಂದ್ರ ಸ್ವಚ್ಛ ಮಾಡೋದ್ರ ಜೊತೆ ಇದು ನಮ್ಮ ದೇಹನೂ ಒಂದ್ ಸ್ವಲ್ಪ ಕ್ಲೀನ್ ಇಡ್ಬೋದು, ಅಂದ್ರೆ ಹೆಲ್ದಿ ಇಡ್ಬೋದು ಚಲೋ ಅಂತ ಹಿಂಗ ಅನ್ಸತ್ರಿ. ಅದಕ್ಕ ಇದನ್ನ ಹಿಂಗ್ ಕಟ್ಟಿ ಇದನ್ನ ಮ್ಯಾಲಿಂದೆಲ್ಲ ಹುಡ್ಕಾಕ್ ಚಾಲು ಮಾಡ್ತೇನ್ರಿ. ಕೆಲಸ ಮ್ಯಾಲಿಂದೆಲ್ಲ ಹುಡ್ಕೋದ್ರಿ. ಮತ್ತ ಅದನ್ನ ಒರೆಸ್ಕೊಂಡು ಆಮೇಲೆ ಇವೆಲ್ಲ ಏನ್ ಅಷ್ಟು ರ್ಯಾಕ್ ಹೊಡೆದಾರ್ರಿ ಇವ್ನ ಒರೆಸ್ಕೊತೇನ್ರಿ. ಇವ್ನ ಒರೆಸ್ಕೊಂಡ್ ಮುಗಿದ್ ಬೆಳಕ ಅಲ್ಲಿ ಏನ್ ಒಟ್ಟು ಭಾಂಡೆ ಇಟ್ಟಂದ್ರೆ ಅವ್ನ ತಿಕ್ಕಿಟ್ಟು ಅವಾಗ ಹೋತೇನ್ರಿ. ಅಸ್ಕತಕ್ಕಂದ್ರೆ ಇದೆಲ್ಲ ಒಣಗಿರ್ತೈತಿ, ಫರ್ಶಿ ಎಲ್ಲ ಕ್ಲೀನ್ ಮಾಡಿದ್ರು ಮ್ಯಾಲಿಂದೆಲ್ಲ ಒರೆಸಿ ಬೆಳಕ ಫಸ್ಟ್ ಜಲ್ಲಿ ರೂಮ್ ಕ್ಲೀನ್ ಮಾಡ್ಕೋತೇನ್ರಿ. ಆಮೇಲೆ ಮೇನ್ ಕೆಲಸ ಎಲ್ಲಿ ಬರ್ತದಪ್ಪ ಅಂತಂದ್ರ ಈಗ ಇದಿಷ್ಟ ಆಗತಕ್ಕ ಅಂದ್ರೆ ಕತ್ತಿನ ಕೊಡಬೇಕ ನಾನು. ಯಾಕಂದ್ರೆ ಪ್ರತಿಯೊಂದು ಇಲ್ಲಿ ಅಕ್ಕಿ ಮಾಡ್ಬೇಕು. ಒಂದ್ ಸ್ವಲ್ಪ ಕಿಟಕಿ ಎಲ್ಲ ಜೀಡಾಗಿರ್ತೈತಿ. ಸೊ ಎಲ್ಲಾ ಸ್ವಚ್ಛಾಗಿ ತಿಕ್ಕಿ ಇವ್ ಸ್ಟೈಲ್ಸ್ ಎಲ್ಲ ತಿಕ್ಕಿ ಒರೆಸ್ತಕ್ಕ ಅಂದ್ರೆ ಜಾಸ್ತಿ ಟೈಮ್ ನಮ್ಗೆ ಇಲ್ಲೇ ಹೋಗ್ತೈತಿ. ಮ್ಯಾಗಿದೆಲ್ಲ ಜಲ್ದಿ ಆಗ್ತೈತಿ. ಸೊ ಇದನ್ನ ಫಸ್ಟ್ ಮ್ಯಾಗಿದೆಲ್ಲ ಮಾಡ್ಕೊಂಡ್ಬಂದು ಜಗ್ಲಿ ರೂಮ್ ಮಾಡ್ಕೊಂಡು ಇದಕ್ ಬರ್ತೇನ್ರಿ. ಇದು ಮುಗಿದ ಬಳಕ ಏನೈತಿ ರ್ಯಾಕ್ಗಳು ಒರೆಸ್ಕೊಂಡು ಡೈರೆಕ್ಟ್ ಕೆಳಗಿನ ಫ್ಲೋರ್ ಕ್ಲೀನ್ ಮಾಡ್ಬಿಟ್ಟಂದ್ರೆ ಅಡ್ಗೆ ಮನೆ ಸ್ವಚ್ಛ ಆಗ್ತದ್ರಿ. ಈ ರ್ಯಾಕ್ ಒಂದು ಲಾಸ್ಟಿಗೆ ಇದು ಮಾಡ್ತೇನ್ರಿ, ಒರೆಸ್ಕೊಂಡು ಅವ್ನ ತಗ ಡೈರೆಕ್ಟ್ ಒರೆಸ್ಕೊಂಡು ಇಡುದ್ರಿ. ಆಮೇಲೆ ಬ್ಯಾಗ್ ಒಂದ್ ಸ್ವಲ್ಪ ಒರೆಸ್ಕೊಂಡ್ಬಿಡುದ್ರಿ. ಇದು ಮುಗಿದ ಬೆಳಕ ಅಲ್ಲಿ ಭಾಂಡೆ ಇಟ್ಟು ನಾವು ತಿಕ್ಕಿ ಹೊರಗೆ ಡಬ್ಬಾಕ್ತೀನ್ರಿ. ಅಷ್ಟೇ ಇದೆಲ್ಲ ಒಣಗಿ ಬಿಡ್ತೈತಿ. ಆಮೇಲೆ ತಂದ್ರೆ ಇದೆಲ್ಲ ಹಚ್ಚಿ ಹೋಗ್ಬೋದ್ರಿ. ಸೊ ಇಟ್ಟು ಮಾಡೋದು ಈಗ ಹೇಳಾದೇನು ಈಸಿ ಅನ್ಸತೈತಿ, ಬಟ್ ಇಟ್ಟು ಆಗತಕ್ಕ ಅಂದ್ರೆ ನನಗೆ ಸಂಜೆನ ಆಗ್ಬಿಡ್ತೈತ್ರಿ. ಈಗ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲನೇ ಟಿಪ್ಸ್ ಏನಪ್ಪ ಅಂತಂದ್ರೆ ರೀ, ನಾವು ಮನೆಯೊಳಗೆ ಅಡುಗೆ ಮನೆಯೊಳಗೆ ನಾವು ಎಷ್ಟು ಭಾಂಡೆ ಸಾಮಾನುಗಳು ಎಷ್ಟು ಸಾಮಾನುಗಳು ಹೆಚ್ಚಿಗೆ ತೊಗೊತ ಆ್ಯಡ್ ಮಾಡ್ಕೊತ ಹೋಗ್ತೀವಲ್ರಿ ಅಷ್ಟು ನಿಮಗೆ ಕೆಲಸ ಜಾಸ್ತಿ ಆಕೋತ ಹೋಗ್ತೈತೆ ರೀ. ನಾವು ಆದಷ್ಟು ಕಡಿಮೆ ಭಾಂಡೆಗಳನ್ನು ಮಾಡ್ಕೋಬೇಕ್ರಿ ಮನೆಯೊಳಗೆ. ನಾವು ಎಷ್ಟು ಜನ ಅದೀವಿ ಅಷ್ಟು ನೋಡಿಕೊಂಡು ಲಿಮಿಟೆಡ್ ಭಾಂಡೆಗಳನ್ನು ಮಾಡ್ಕೋಬೇಕ್ರಿ. ಈಗೇನ ಹೆಚ್ಚು ಭಾಂಡೆ ಅದಾವು ಅಂತಂದ್ರೆ ಯಾರು ನಮ್ಗೆ ಅವಾರ್ಡ್ ಕೊಡೋದಿಲ್ಲ ರೀ. ಭಾರಿ ಮೆಂಟೆನೆಟ್ಟರು ಹಂಗೆ ಹಿಂಗೆ ಅಂತ ಕೆರೆಯಿಂದ ಇದು ಜಗ್ಲಿ ಕುಲಿ ಮೇಲಿನ ಸ್ಲ್ಯಾಪ್ ರೀ. ಅಲ್ಲೇ ಒಂದ್ ಸ್ವಲ್ಪ ಎಲ್ಲ ಹೊಲಸೊಳಗೈತಿ. ಅದನ್ನ ಹುಡ್ಕೊಂಡು ಅದನ್ನ ಒಂದ್ ಸ್ವಲ್ಪ ಒರೆಸ್ಕೊತೀನಿ ರೀ. ಈ ಕಡೆ ರ್ಯಾಕ್ಸ್ ಎಲ್ಲ ಒರೆಸೋದು ಅದೀಗ ಅದ್ಯಾಕೆ ಒಂದ್ ಸ್ವಲ್ಪ ಹೊಲಸಾಗೈತೆ ಅಂದ್ರೆ ರೀ ಅಲ್ಲೇ ಸೊಳ ಸಾಂಬಾರ್ನಾಗ ಅವು ಎಲ್ಲ ಲಿಂಗ ತಿಟ್ಟಿನಲ್ರಿ. ಅದು ಅವಾಗ ಕಸ ಹುಡ್ಕೋಬೇಕಾಗಿತ್ತು. ಹಂಗೆ ಹುಡ್ಕೊಂಡು ಇಲ್ಲಿ ಬಿಟ್ಬಿಟ್ಟಿನ್ರಿ. ಅದು ನೆನಪು ಹೋಗಿತ್ತು. ಅದೇ ಒಂದು ಸ್ವಲ್ಪ ಹೊತ್ತಿನ ಮಣ್ಣ ಅದು ಇದು ಬಿದ್ದಿತ್ತು. ಒಂದು ಸ್ವಲ್ಪ ಹೊಲಸೈತ್ರಿ ಅಷ್ಟೇ. ಇಲ್ಲಾಂದ್ರೆ ಮ್ಯಾಲೆ ಇನ್ನ ಅಷ್ಟು ಏನು ಇಡ್ತಿರಂಗಿಲ್ಲ, ಅಷ್ಟೇನು ಹೊಲಸಿರಂಗಿಲ್ಲ ರೀ. ನೋಡ್ರಿ ಹಸಿ ಅರ್ಬಿ ಮಾಡಿ ಒರೆಸ್ಕೊಂಡು ಇದು ಜಗ್ಲಿ ಮೇಲೆ ಸ್ಲ್ಯಾಪ್ ಇದು ಅಷ್ಟು ಕ್ಲೀನ್ ಆಯ್ತು. ಮ್ಯಾಲೆ ಬಾಡಿಗೆಲ್ಲ ಜೀಡಿ ಇದ್ರೆ ಅದನ್ನು ಎಲ್ಲ ಹೊಡ್ಕೊಂಡ್ರಿ ಅಷ್ಟು ಸ್ಲ್ಯಾಪ್ ಎಲ್ಲ. ಮತ್ತು ಇದೇನೈತಿ ಕೆಳಗೆ ರ್ಯಾಕ್ಸ್ ಅದನ್ನು ಅಷ್ಟು ಕ್ಲೀನ್ ಮಾಡ್ಕೊಂಡ್ರಿ. ಪ್ಯಾನು ಒರೆಸ್ಕೊಂಡು ಮತ್ತು ಇವು ಸಣ್ಣ ಮ್ಯಾಲೆ ಕಿಡಿಕೆದವ್ರಿ ಇವನು ಒರೆಸ್ಕೊಂಡಾನಿ. ಇದು ಯಾಕೆ ಒಂದು ಸ್ವಲ್ಪ ಕರಗ ಅನ್ಸೈತೆ ಅಂದ್ರೆ ರೀ ಇದು ಬಣ್ಣ ಎಲ್ಲ ಹೋಗೈತಿ. ಮತ್ತು ಇದಕ್ಕೆ ಆ್ಯಕ್ಚುಲಿ ಇಲ್ಲಿ ಅಷ್ಟೇ ಬಣ್ಣ ಹಚ್ಚಾರ್ರಿ, ಮ್ಯಾಲೆ ಬಣ್ಣ ಹಚ್ಚೇ ಇಲ್ರಿ. ಇದು ನಾವು ಮನೆ ಕಟ್ಟೋದ್ನಾಗ ಇದು ನಮ್ಗೆ ಗೊತ್ತಾಗಿಲ್ರಿ ಅವ್ರು ಇದು ಬಣ್ಣ ಹಚ್ಚಿರತ್ತೇಕಂದ್ರೆ ಹಚ್ಚೋದು ಹಾಸ್ತಿರ್ತಾರೆ. ಇಲ್ಲಿ ಹಚ್ಬೇಕಲ್ರಿ, ಹಚ್ಚಿಲ್ಲ. ಇಲ್ಲೇ ಅಷ್ಟು ನಾವು ಇದನ್ನ ನೋಡಿ ಏನು ಅನ್ಕೊಂಡ್ವಿ ಇಲ್ಲಿ ಹಚ್ಚಾರಳತ್ತೇಳಿ. ಇದು ಆ್ಯಕ್ಚುಲಿ ಮನೆ ಕಟ್ಟಾಗಿಂದ ಹೇಳ್ತೇನೆ ರೀ ನಾನು. ಇಲ್ಲಿ ಹಚ್ಚಾರು, ಇಲ್ಲಿ ಹಚ್ಚಿಲ್ಲ. ಮತ್ತು ಆ ಬಾಡಿಗೆಲ್ಲ ಹಚ್ಕೊತ ಬಂದಾರ್ರಿ. ಅಲ್ರಿ ಇಷ್ಟೆಲ್ಲ ಹಚ್ತಿರ್ತಾರೋ ಇದೇನು ದೊಡ್ಡದಾಗ್ತೈತ್ರಿ ಇದು ಹಚ್ಚೋದು. ಅದಕ್ಕೆ ಅದು ಸಿಮೆಂಟ್ದು ಒಂಥರ ಕಪ್ಪಂತ ಅನ್ಸತ್ತೈತ್ರಿ. ಅದು ಅಷ್ಟೇ ರೀ. ಅದು ಮತ್ತು ಜಗ್ಲಿ ಮೆನ್ ಸ್ಲ್ಯಾಪ್ ಎಂಥ ವರ್ಕ್ ಮಾಡ್ತಿರ್ತಾರೆ ರೀ. ಬಟ್ ಇಷ್ಟು ಮೋಸ ಮಾಡ್ತಾರೆ ರೀ. ಸೊ ಇನ್ನು ನೆಕ್ಸ್ಟ್ ಟೈಮ್ ಇವ್ರು ಬಣ್ಣ ಹಚ್ಚೋಣ ಅಂತಂದಾರ್ರಿ. ಅವಾಗ ಹಚ್ಚು ಹೊತ್ನಾಗ ಇದನ್ನೆಲ್ಲ ನೋಡ್ಕೊಂಡು ಹಚ್ಬೇಕ್ರಿ. ಬಣ್ಣ ಹಚ್ಬೇಕಾಗೈತ್ರಿ. ಭಾಳ ದಿವಸ ಆಯ್ತು. ಸ್ವಲ್ಪ ಎಲ್ಲ ಹೊಲಸು ಅನ್ಸಾದೈತಿ.
ನಿಮಗೆ ನಮಗೆ ಈಗ ಎಷ್ಟು ಅಂದ್ರೆ ಧೂಳು ಏನೇನು ಹುಡುಕ್ಬೇಕಲ್ಲ ಅದನ್ನೆಲ್ಲ ಹುಡುಗಿ ಸ್ವಚ್ಛ ಮಾಡ್ಕೊಂಡ್ರಿ. ಬಟ್ ಬಣ್ಣ ಅಷ್ಟೇ ಹತ್ತೋದು ಪೆಂಡಿಂಗ್ ಐತ್ರಿ. ಇವ್ರು ಯಾವಾಗ ನೋಡಿ ಹಚ್ತಾರೆ ನೋಡಿ ಹಚ್ಕೋಬೇಕ್ರಿ. ಈಗ ನಾನು ಆಗಲೇ ಹೇಳಿನಲ್ರಿ, ಅಂದರೆ ಎಷ್ಟು ನಾವು ಕಡಿಮೆ ಸಾಮಾನುಗಳು ಇಟ್ಕೋತೀವಿ ಅಷ್ಟು ಕಡಿಮೆ ಕೆಲಸ ಆಗ್ತದೆ. ಆದರೂ ನಮ್ಗೆ ಹೆಣ್ಮಕ್ಳಿಗೆ ಹೆಂಗೆ ಇರ್ತೈತೆ ಅಂದ್ರೆ ಅಡುಗೆ ಮನೆ ನಮ್ದು ಐತೆ ಅಂದ್ರೆ ಅದನ್ನು ತೊಗೋಬೇಕು, ಆ ಥರ ಭಾಂಡೆಗಳು ತೊಗೋಬೇಕು, ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು ಅಂತ ಹೇಗಿರಿಂದ ಹಂಗೆ ತರೋದು, ಗೋಳೆ ಮಾಡೋದು, ಹಾಕೋದು ಇದನ್ನು ಮಾಡ್ತಿರ್ತೀವಿ. ಮನೆ ಅಂದ್ರೆ ಒಟ್ಟು ಅಡುಗೆ ಮನ್ಯಾಗ ಸಾಮಾನುಗಳು ತುಂಬ್ತಿರ್ತೀವಿ. ಆ ಥರ ಮಾಡೋದ್ರಿಂದ ಇನ್ನೂ ಕೆಲಸ ಜಾಸ್ತಿ ಆಗ್ತೈತಿ ಹೊರತಾಗಿ ಕೆಲಸ ಏನು ಕಡಿಮೆ ಆಗೋದಿಲ್ಲ ರೀ. ಯಾಕಂದ್ರೆ ಒಂದು ವಸ್ತು ತೊಗೊಂಡಿವಂದ್ರೆ ಅದರ ಹಿಂದೆ ಅದರ ಮೇಂಟೆನೆನ್ಸ್ ಚಾಲು ಆಗ್ತೈತೆ ರೀ. ಅದನ್ನು ಮಾಡಲೇಬೇಕು ರೀ, ನಾವು ಮಾಡಲಿಕ್ಕೆ ನಡೀದಿಲ್ಲ. ಸೊ ಹಾಗಾಗಿ ನಾವು ಕೆಲಸ ಕಡಿಮೆ ಮಾಡ್ಕೋಬೇಕು. ಬೇರೆ ಎದಕ್ಕಾರೆ ನಾವು ಟೈಮ್ ತೆಗಿಬೇಕು. ಏನಾದರೂ ನೀವು ಹೊಲಿಯೋದು ಮಾಡ್ತಿದ್ರಿ ಅಥವಾ ಏನಾದರೂ ಬಿಸ್ನೆಸ್ ಮಾಡ್ತಿದ್ರಿ ಅಥವಾ ಏನಾದರೂ ಮಾಡಲೇಬೇಕು ಅಂದ್ಕೊಂಡಿದ್ರಿ ಅಂದ್ರೆ ಸೊ ಇದು ಮನೆ ಕೆಲಸಕ್ಕೆ ನೀವು ಭಾಳಷ್ಟು ಟೈಮ್ ಕೊಟ್ಟು ಇದನ್ನ ಮಾಡ್ಕೋತ ನಿಮ್ಮ ಟೈಮ್ ಹೋಗ್ತೈತೆ ಅಂದ್ರೆ ನಿಮಗೆ ಬೇರೆ ಕೆಲಸ ಮಾಡೋಕೆ ಟೈಮ್ ಸಿಗೋದಿಲ್ಲ ರೀ. ಸೊ ಆದಷ್ಟು ಆತು ಮನೆಯೊಳಗೆ ಎಷ್ಟು ಜನ ಅದ್ರಿ ನೋಡ್ಕೊಂಡು ಅಷ್ಟು ಪ್ಲೇಟ್ಸು ತಾಟು ಎಲ್ಲ ಇಟ್ಕೊಂಡು ಅದನ್ನು ಒಂಥರ ನಿಮಗೆ ಎಷ್ಟು ದಿವಸ ಅಡುಗೆ ಬೇಕು ಅಷ್ಟು ಭಾಂಡೆಗಳನ್ನು ಯೂಸ್ ಮಾಡ್ಕೋದ್ರಿ. ಉಳ್ಕಿದ್ದು ಎಲ್ಲ ತೆಗೆದಿಟ್ಟರು ನಡಿತೈತಿ. ಅಥವಾ ನೀವು ಯೂಸ್ ಇಲ್ಲದ್ದು ಇದ್ದು ಅಂದ್ರೆ ಹಿಂಗೆ ಇದನ್ನೆಲ್ಲ ಹಾಕ್ತಿರ್ತಾರಲ್ಲ ರೀ, ಮೊಡ್ಕ ಎಲ್ಲ ಹಾಕ್ತಿರ್ತಾರಲ್ಲ ಅಂಥವ್ರಿಗೆ ಹಾಕಿ ನೀವು ಬೇರೆ ಯೂಸ್ ಇದ್ದದ್ದು ಯಾವ ಯುಟಿಲೈಸ್ ಆಗ್ತಾವಲ್ಲ, ಯಾವ ನೆಸೆಸರಿ ಅದಾವಲ್ಲ ಅಂಥ ಸಾಮಾನುಗಳನ್ನ ತೊಗೊಂಡು ಇಟ್ಕೋದು ಭಾಳ ಚಲೋ ಅಂತ ಅನಿಸ್ತೈತೆ ರೀ ನನಗೆ. ಅಂದರೆ ನಿಮ್ಗೆ ಎಲ್ಲದಕ್ಕೂ ಟೈಮ್ ಸಿಗ್ತೈತೆ ರೀ. ಇಲ್ಲ ನಾವು ಬರೀ ಮನ್ಯಾಗಿನ ಕೆಲಸ ಮಾಡ್ಕೊಂಡು ಇದನ್ನ ಮೇಂಟೈನ್ ಮಾಡ್ಕೊಂಡು ಹಿಂಗೆ ಇರ್ತೀವೋ ತನ್ನವ್ರಿಗೆ ಸೊ ನೀವು ಬೇಕಷ್ಟು ಸಾಮಾನು ಮಾಡ್ಕೊರಿ, ಬೇಕಷ್ಟು ಕೆಲಸ ಮಾಡಿರಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನಾ ಹೇಳಿದನ್ನು ಮಿಸ್ಗೈಡ್ ಮಾಡ್ಕೋಬೇಡ್ರಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಬೇರೆ ಏನಾದರೂ ಕೆಲಸ ಮಾಡ್ತಾಯಿದ್ರಿ ಅಂದ್ರೆ ಸೊ ಮನ್ಯಾಗಿನ ಕೆಲಸ ಮಾಡೋಕೆ ಟೈಮ್ ಭಾಳ ಬೇಕಾಗ್ತೈತೆ ರೀ. ಸೊ ನಾವು ಇದನ್ನು ಮಾಡೋಕೆ ಟೈಮ್ ಹೆಚ್ಚು ಮಾಡ್ಕೊಂಡ್ವಿ ಅಂದ್ರೆ ಅದು ಬೇರೆ ಕೆಲಸ ಮಾಡೋಕೆ ಟೈಮ್ ಸಿಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಟೈಮ್ ಯುಟಿಲೈಸ್ ಆಗಬೇಕು ಅಂತಂದ್ರೆ ನೀವು ಮನೆಯೊಳಗಿನ ಸಾಮಾನುಗಳು ಎಷ್ಟು ಕಡಿಮೆ ಇಟ್ಕೋತೀರಲ್ಲ ಅಷ್ಟು ನಿಮ್ಮ ಕೆಲಸ ಕಡಿಮೆ ಆಗ್ತದೆ ರೀ. ಇನ್ನು ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ಮತ್ತು ಮನೆ ಕೆಲಸನ ನಾವು ಮಾಡಬೇಕಾದ್ರೆ ಟೆನ್ಷನ್ ತೊಗೊಂಡು ಮನೆ ಕೆಲಸನ ಮಾಡ್ಕೋಬಾರ್ದು. ಈಗ ಇಷ್ಟೆಲ್ಲ ಕೆಲಸ ಮಾಡೋದೈತಲ್ಲಪ್ಪ ಹೆಂಗೆ ಮಾಡೋದು, ಯಾವ ಟೈಮ್ಗೆ ಆಗ್ತೈತೆ ಏನೋ ಅಂತ ಹೇಳ್ಕಂದ್ರೆ ಹಿಂಗೆ ಅಂದರೆ ಈಗ ಸ್ವಚ್ಛ ಮಾಡೋಕೆ ತೆಗ್ದೀವಿ ಅಂದ್ರೆ ಒಬ್ಬಕ್ಕೆ ಆಗ್ತೈತೆ ಇಲ್ಲೋ ಈ ಥರ ಎಲ್ಲ ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಟೆನ್ಷನ್ನಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದರೆ ಹೆಂಗೆ ಆಗ್ತೈತೆ ಅಂದ್ರೆ ರೀ ಆ ಕೆಲಸ ನಮ್ಗೆ ದನೂ ಆಗ್ತದೆ ರೀ, ದನೂ ಆಗ್ತೈತಿ ಮತ್ತು ಅದನ್ನ ಮಾಡಿದ್ದು ಸ್ವಚ್ಛ ಅನ್ನೋ ಫೀಲ ಬರೋಂಗಿಲ್ಲ. ಸೊ ಹಾಗಾಗಿ ಟೆನ್ಷನ್ ಮಾಡ್ಕೊಂಡು ಯಾವ ಕೆಲಸನೂ ಮಾಡೋಕ್ಕೆ ಹೋಗ್ಬಾರ್ದು ರೀ. ಒಂಥರ ಸಮಾಧಾನಲೆಸ್ ಸ್ಯಾಟಿಸ್ಫೈಡ್ಲೆಸ್ ಕೆಲಸನ ನಾವು ಯಾವ್ದು ಹಿಡಿದಿರ್ತೀವೋ ಅದನ್ನು ಕರೆಕ್ಟಾಗಿ ಮನಸ್ಫೂರ್ತಿಯಾಗಿ ಮಾಡ್ಬೇಕು ರೀ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಅಡುಗೆ ಮನೆಯೊಳಗೆ ನಮಗೆ ಯಾವುದು ಟೈಮ್ ಜಲ್ದಿ ಅಂದರೆ ಕಡಿಮೆ ಟೈಮ್ ಒಳಗೆ ನಮ್ಮದು ಕೆಲಸ ಆಗಬೇಕು, ಜಾಸ್ತಿ ಕೆಲಸ ಆಗಬೇಕು ಅಂಥ ಸಾಮಾನುಗಳು. ಈಗ ನೋಡಿರಿ ನಾವು ಒಂದು ಸಣ್ಣ ಉದಾಹರಣೆ ತೊಗೊಂಡು ಹೇಳ್ತೀನಿ ರೀ. ಈಗ ಏನಾರೇ ಕುಟ್ಟಿ ಸಣ್ಣ ಮಾಡೋದಿತ್ತಂದ್ರೆ ನಾವೀಗ ಮಿಕ್ಸರ್ ಯೂಸ್ ಮಾಡ್ಕೋದಿವಿಲ್ಲ ರೀ, ಅದನ್ನು ಕಲ್ಲೊಳಗೆ ಕುಟ್ಟಿ ಮಾಡ್ಕೋದಿತ್ತಂದ್ರೆ ಟೈಮ್ ಭಾಳ ಬೇಕು ರೀ. ಸೊ ಹಿಂಗೆ ಈಗ ಎಷ್ಟು ಸಾಕಷ್ಟು ಅಡುಗೆ ಮನೆಯೊಳಗೆ ಕೆಲಸ ಜಲ್ದಿ ಆಗುವಂಗೆ ಎಷ್ಟೋ ಏನೋ ಅಂತಾರಲ್ಲ ರೀ ಎಲ್ಲ ಸಾಮಾನುಗಳು ಭಾಳ ಬಂದವ್ರಿ. ಅದ್ರಾಗ ನಿಮ್ಗೆ ಯಾವ್ದು ಚಲೋ ಅನ್ನಿಸ್ತೈತಿ ಅಂಥವ್ದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರಿ. ಅಂದ್ರೆ ನಮ್ಮ ಕೆಲಸ ಫಾಸ್ಟ್ ಆಗ್ತದೆ ರೀ. ಸೊ ಅಲ್ಲಿ ನಿಮ್ಮ ಟೈಮ್ ಸೇವ್ ಆಗ್ತದೆ. ನೀವು ಬೇರೆ ಈ ಟೈಮನ್ನು ನೀವು ಬೇರೆ ನಿಮ್ಮ ಯಾವುದಾದ್ರೂ ಕೆಲಸಕ್ಕಾಗಲಿ ಬಿಸ್ನೆಸ್ಗಾಗಲಿ ನೀವು ಯೂಸ್ ಮಾಡ್ಕೋಬೋದು ರೀ. ಸೊ ಈಗ ಹೆಂಗೈತೆ ಅಂದ್ರೆ ರೀ ಇಬ್ಬರು ದುಡಿದ್ರೆ ಜೀವನ ನಡಿತೈತಿ ಅನ್ನುವಂಥ ಪರಿಸ್ಥಿತಿ ಇರ್ತೈತೆ ರೀ ಒಬ್ಬೊಬ್ರದ್ದು. ಸೊ ಬರೀ ಮನ್ಯಾಗಿಂದ ಮಾಡ್ಕೋತ್ಕೊಂಡ್ರು ಅಂತ ಟೈಮ್ ಇರೋಂಗಿಲ್ಲ, ಮನ್ಯಾಗಿಂದ ಮಾಡಿದ್ರೆ ಅಮೌಂಟು ಬರ್ತಿರಂಗಿಲ್ಲ, ಜೀವನ ನಡೀತಿರಂಗಿಲ್ಲ. ಹಿಂಗೂ ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತಾವೆ ರೀ, ಯಾರದ್ದು ಹೆಂಗಿರ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಆ ಟೈಮನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ತಿಳ್ಕೊಂಡ್ವಿ ಅಂದ್ರೆ ನಾವು ನಮ್ದು ಈ ಮನೆಯ ಕೆಲಸದ ಜೊತೆಗೆ ನಮ್ದು ಎಲ್ಲ ಕೆಲಸಗಳನ್ನು ನಾವು ಮುಗಿಸ್ಕೋಬೋದು ರೀ. ಈಗ ನೋಡ್ರಿ ನಾವು ಮನೆ ಕೆಲಸ ನಾವು ಎಷ್ಟಿಂದ ಇಷ್ಟು ಸ್ವಚ್ಛ ಮಾಡಿವಿ ಅಂದ್ರೆ ಮರುದಿವ್ಸ ಅದೊಂದು ಹೊಲಸು ಕಾಣಿಸತ್ತಿರ್ತೈತೆ ರೀ. ಅದನ್ನು ಎಷ್ಟು ಸ್ವಚ್ಛ ಮಾಡಿದ್ರು ಕಡಿಮೆನ ರೀ. ಈಗ ಅಡುಗೆ ಮನೆ ಅಷ್ಟು ಕ್ಲೀನ್ ಆದ್ರಿ ಒರೆಸೋದು ಏನದು ಜಾಡಿತು ಹೊಡ್ಕೊಳ್ಳೋದು, ಫಿನಾಯ್ಲ್ ಹಾಕಿ ಒರೆಸಿ ಕೆಲವೊಂದಿಷ್ಟು ಕಡೆ ಜಿಡ್ಡು ಕಟ್ಟಿದ ಕಡೆ ಸಾಬನ್ ಹಚ್ಚಿ ತಿಕ್ಕಿ ಎಲ್ಲ ಒರೆಸ್ಕೋದೆಲ್ಲ ಕಂಪ್ಲೀಟ್ ಆತ್ರಿ. ಸೊ ಫ್ಯಾನ್ ಹಚ್ಚಿಬಿಟ್ಟೇನಿ, ಇನ್ನಷ್ಟು ಆರ್ತೈತ್ರಿ. ಇನ್ನು ಊಟ ಟೈಮ್ ಆಗೈತಿ, ಸ್ವಲ್ಪ ಎಲ್ಲ ಫ್ರೆಶ್ ಆಗಿ ಊಟ ಮಾಡ್ತೀನಿ ರೀ. ಊಟ ಮಾಡಿ ಆಮೇಲೆ ಇನ್ನೂ ಬಾಂಡೆ ಅದಾವಲ್ಲ ತೋರ್ಸಿನಿ ಪ್ರತಿಯೊಂದು. ಇನ್ನೂ ಫ್ರಿಜ್ ಕ್ಲೀನ್ ಮಾಡೋದೈತಿ, ಒಟ್ಟು ತೊಳೆದ್ರಿ ಟಪ್ ಹೊಡೆದು ಆಮೇಲೆ ಇಲ್ಲಿ ಒಳಗೆ ಹಚ್ಕೋದ್ರಿ. ಫಸ್ಟಿಗೆ ಏನು ಒರೆಸೋದು ಮಾಡೋದು ಇತ್ತು ಅದಷ್ಟು ಕ್ಲೀನ್ ಆತ್ರಿ. ಫುಲ್ ಡೀಪ್ ಕ್ಲೀನ್ ಮಾಡ್ಬಿಟ್ಟಂದ್ರಿ, ಎಲ್ಲ ಸ್ವಚ್ಛ ಆಗ್ಬಿಟ್ಟೈತ್ರಿ. ನಾ ಈ ಕೆಲಸದ ಬಗ್ಗೆ ಹೇಳೋದನ್ನು ಮಿಸ್ಗೈಡ್ ಮಾಡ್ಕೋಬೇಡ್ರಿ. ಒಬ್ಬೊಬ್ಬರು ಮನ್ಯಾಗ ಸಿಸ್ಟಮೆಟಿಕ್ ಆಗಿರೋದು, ಸಾಮಾನುಗಳು ತೊಗೋದು ಅದ್ರಾಗೂ ಫುಲ್ ಸ್ಯಾಟಿಸ್ಫೈಡ್ ಇರ್ತಾರೆ. ಅಂಥವ್ರು ಎಷ್ಟೋ ಜನ ಬ್ಲಾಗ್ ಎಲ್ಲ ಮಾಡ್ತಿರ್ತಾರೆ ಯೂಟ್ಯೂಬ್ನಾಗ, ನಾನು ನೋಡೇನಿ ರೀ. ಇನ್ನೂ ಒಬ್ಬೊಬ್ಬರು ಅವ್ರಿಗೆ ಆ ಥರ ಮಾಡೋಕ್ಕಾಗ್ತಿರಂಗಿಲ್ಲ, ಮನೆಯಲ್ಲೇ ಬೇರೆ ಬೇರೆ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತಾರೋ. ಸೊ ಟೈಮ್ ಸಿಗಂಗಿಲ್ಲಲ್ರಿ ಅಂಥವ್ರಿಗೆ ನಾನು ಈ ಟಿಪ್ಸನ್ನು ಹೇಳ್ತಾ ಇರೋದು.
ಊಟ ಅಂತೂ ಶಿಸ್ತಾತ್ರಿ. ಚಪಾತಿ ಪಲ್ಯ ಅನ್ನ ಸಾರ ಸಜ್ಜಕ ಯಪ್ಪ ಫುಲ್ ಹೊಟ್ಟೆ ತುಂಬೈತ್ರಿ. ಇನ್ನ ಬಾಂಡೆ ತಿಕ್ಕುದು ಅವ್ನ ಹೊರಗಿಡುದು ವರ್ಷಿಡುದು ಯಪ್ಪ ಇನ್ನ ಭಾಳ ಕೆಲಸ ಐತ್ರಿ. ಏನಪ್ಪಾ ಅಂತಂದ್ರೆ ನಾವು ಊಟ ಮಾಡಿದ್ಮೇಲೆ ಏನು ಮಾಡ್ತೀವಿ, ಒಬ್ಬೊಬ್ರು ಕೆಲವೊಂದಿಷ್ಟು ಜನ ಜಾಸ್ತಿ ನೀರು ಕುಡಿದ್ಬಿಡ್ತಾರೆ. ಒಮ್ಮೆ ಊಟ ಮಾಡೋದೈತೆ ಹೇಗಂದು ಅನ್ಕೊಂಡು ಊಟ ಮಾಡೋದು ಮುಗೀತಂತ ಹೇಗಂದು ಫುಲ್ ಒಂದು ಗ್ಲಾಸ್ ನೀರು ಕುಡಿದ್ಬಿಡ್ತೀರಿ. ಹಂಗೆ ಕುಡಿಬಾರ್ದು. ಊಟ ಆದ ತಕ್ಷಣ ಭಾಳ ಆದ್ರೆ ಒಂದು 2 ಗುಟಕ್ಕೆ, ಅದು ಬಾಯಿ ಮುಕ್ಕಳಿಸಿ ಹಿಂಗೆ ಮಾಡ್ತಾರಲ್ರಿ, ಹಂಗೆ 2 ಗುಟಕ್ಕೆ ನೀರು ಕುಡ್ದ ಬಿಡ್ಬೇಕ್ರಿ. ಆಮೇಲೆ ಒಂದು ಅರ್ಧ ತಾಸು ಆದ್ಮೇಲೆ ನೀವು ಒಂದು ಗ್ಲಾಸ್ ಅಥವಾ ನೀವು ಎಷ್ಟು ಕುಡಿತೀರಿ ಊಟ ಆದ್ಮೇಲೆ ನಿಮಗೆ ಸಂತೃಪ್ತಿ ಆಗುವಂಗೆ ನೀರು ಕುಡಿದ್ರೆ ನಡಿತೈತ್ರಿ. ಊಟ ಆದ ತಕ್ಷಣ ಜಾಸ್ತಿ ನೀರು ಕುಡಿದ್ಬಿಟ್ವಿ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗ್ತೈತಿ. ನಾವು ಏನು ತಿಂದಿರ್ತೀವಲ್ಲ ಅದು ರಿಟರ್ನ್ ಆಗ್ತೈತ್ರಿ. ಸೊ ಅದು ಪಿತ್ತ ಅಂತ ಹೇಳ್ಕೊಂಡ್ರೆ ಆಸಿಡಿಟಿ ಆಗ್ತೈತ್ರಿ. ಇದು ವಿಷಯ ನನಗೆ ಗೊತ್ತಾಗಿ ಭಾಳ ದಿವಸ ಆದ್ರಿ ನಾನು ಹಿಂಗೆ ಫಾಲೋ ಅಪ್ ಮಾಡ್ತೇನೆ. ಸೊ ಮೊನ್ನೆ ಹೋದಾಗ ಡಾಕ್ಟರ್ಸ್ ಅದಕ್ಕೆ ಅದನ್ನ ಸಜೆಸ್ಟ್ ಮಾಡಿದ್ರಿ. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದಾರಲ್ಲ ಅದನ್ನು ಎಲ್ಲರಿಗೂ ಹೇಳಿದ್ರಾಯ್ತು ಅಂತ ಹೇಳ್ಕರಿಂದ ಈ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಹೇಳೀನಿ. ಇದೇನ ಎಲ್ಲರೂ ಹೇಳಿರ್ಬೋದು ಅಥವಾ ಎಲ್ಲರಿಗೂ ಗೊತ್ತೂ ಇರ್ಬೋದು ರೀ. ಬಟ್ ಏನೋ ಹೇಳಬೇಕು ಅನಿಸ್ತು, ಯಾರಿಗಾದ್ರೂ ಒಬ್ರಿಗಾರ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಹೇಳೇನಿ. ಸೊ ನಮ್ಗೆ ಎಸಿಡಿಟಿ ಊಟ ಆದ ತಕ್ಷಣ ನಾವು ಜಾಸ್ತಿ ನೀರು ಒಮ್ಮೆ ಕುಡಿದ್ಬಿಟ್ಟಿವಿ ಅಂದ್ರೆ ಡೈಜೆಷನ್ ಕರೆಕ್ಟ್ ಆಗೋದಿಲ್ಲ ರೀ. ಸೊ ನಾವು ತಿಂದಿದ್ದು ವೇಸ್ಟ್ ಆಗ್ಬಿಡ್ತೈತಿ. ಸೊ ಅದಕ್ಕೆ ಊಟ ಆದ್ಮೇಲೆ 1-2 ಗುಟಕ್ಕೆ ಬಾಯಿ ಮುಕ್ಕಳಿಸಿ ಕುಡಿದು ಅರ್ಧ ಗಂಟೆ ಬಿಟ್ಟು 1 ಗ್ಲಾಸ್ ಅಥವಾ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಕುಡಿರಿ. ನೀರು ಜಾಸ್ತಿನೇ ಕುಡಿಬೇಕ್ರಿ, ಬಟ್ ಊಟ ಆದ ತಕ್ಷಣ ಜಾಸ್ತಿ ಕುಡಿಬಾರ್ದು ಇಷ್ಟ ರೀ. ಸೊ ಊಟ ಆದ್ಮೇಲೆ ಹೆಂಗಾಗಿದೆ ಅಂದ್ರೆ ರೀ ಮಬ್ಬಾಗೇನ್ರಿ. ಇನ್ನು ಇಷ್ಟು ಕೆಲಸ ಐತ್ಲಾ ತೇಕರಂದು ಕೂತು ಬಿಟ್ಟೇನ್ರಿ. ಇನ್ನು ಭಾಳ ಕೆಲಸ ಐತಿ. ಬಾಂಡೆ ತಿಕ್ಕೋದು, ಡಬ್ಬ ಹೊಡಿದು, ಒರೆಸೋದು, ಬರೀ ಕ್ಲೀನ್ ಮಾಡೋದು ಅಷ್ಟ ಆತ್ರಿ. ಇನ್ನು ಇನ್ನು ಅದ್ರ ಡಬಲ್ ಕೆಲಸ ಇದೆಲ್ಲ ಹೊರಗಡೆ ಐತ್ರಿ. ಸೊ ಇನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇನೆ ರೀ. ಸ್ವಲ್ಪ ಕೂತೇನ್ರಿ ಊಟ ಮಾಡಿ ಒಮ್ಮೆ ಹುಡು ಅಂತೇಳಿ ಕೆಲಸಕ್ಕೆ ಹತ್ತಬಾರ್ದು ಅಂತೇಳಿ. ನಿಮ್ಗೊಂದು ನಿಮಿಷ ಹಾಲ್ ತೋರಿಸ್ತೇನೆ ನೋಡುವಂದ್ರೆ ಹೆಂಗಾಗೈತೆ ಅಂದ್ರೆ ಫುಲ್ ಸಾಮಾನು ಅಲ್ಲಿದ್ದಲ್ಲೇ ಇಲ್ಲಿ ತುಂಬಿಟ್ಟೈತ್ರಿ. ತೋರಿಸ್ತೀನಿ ಗಪ್ರಿ ನಿಮಗೆ. ಈ ಫ್ರಿಜ್ ಹಿಡ್ಕೊಂಡು ತೋರಿಸ್ತೇನೆ ನೋಡ್ರಿ. ಎಷ್ಟೆಲ್ಲ ಹಾಲ್ನಾಗ ಕೂತ್ಬಿಟ್ಟವ್ರಿ ಎಲ್ಲ. ಅಲ್ಲಿ ಕಾರಿಡಾರ್ ತುಂಬೈತ್ರಿ. ಇಲ್ಲಿ ಗ್ಯಾಸ್ ಇಟ್ಕೊಂಡೇನ್ರಿ. ಕಾಲೇ ಬಿಟ್ಟಿತ್ತಂದ್ರೆ ಇದು ಸೋಫಾ ಒಂದರಿ ಉಳ್ಕಿದ್ದು ಎಲ್ಲ ತುಂಬಿಟ್ಟೈತ್ರಿ. ಇನ್ನು ಅದನ್ನ ಅಷ್ಟು ಒರೆಸಿ ಅಲ್ಲಿ ಹಚ್ಚತಕ್ಕ ಅಂದ್ರೆ ಕತ್ತಿನ ಮುಗಿದು ಬಿಡ್ತೈತ್ರಿ. ಸೊ ನೋಡೋಣ್ರಿ, ಬಾಂಡೆ ತಿಕ್ಕಿ ಡಬ್ಬ ಹೊಡೆದಿರ್ತೀನು. ಸೊ ಅಷ್ಟೊತ್ತಕ ಅಂದ್ರೆ ಮಕ್ಕಳು ಬಂದಿರ್ತಾರೋ, ಸ್ವಲ್ಪ ಒಳಗೆ ತರಾಕ ಮಾಡಕ್ಕೆ ಹೆಲ್ಪ್ ಆಗ್ತಾರ್ರಿ. ಸೊ ಅಕಸ್ಮಾತ್ ಕ್ಲಾಸಿಗೆ ಹೋದ್ರಂದ್ರೆ ಅದು ನನಗೆ ಬೀಳ್ತೈತಿ. ಆದರೂ ಬಂದ ತಕ್ಷಣ ಹೆಲ್ಪ್ ಮಾಡ್ತಿರ್ತಾರೆ. ಈಗ ಮೊದ್ಲು ಏನು ಮಾಡ್ತೇನೆಂದ್ರೆ ಒಟ್ಟು ಬಾಂಡೆ ತಿಕ್ಕೋತೇನೆ ರೀ. ಬಾಂಡೆ ತಿಕ್ಕೊಂಡು ಡಬ್ಬ ಹೊಡಿತೀನಿ ರೀ. ಆಮೇಲೆ ಈಗ ಯಜಮಾನ್ರಿಗೆ ಫೋನ್ ಹಚ್ಚೇನೆ, ಅವ್ರಿಗೆ ಬರ್ರಿ ಅಂತ ಹೇಳಂದ ಊಟಕ್ಕೆ. ಅವ್ರು ಬಂದ್ರಂದ್ರೆ ಅವ್ರಿಗೊಂದು ಸ್ವಲ್ಪ ಊಟಕ್ಕೆ ಹಾಕಿಕೊಟ್ಟು ನಾ ಬಾಂಡೆ ತಿಕ್ತೇನೆ ರೀ. ಈಗ ನೋಡ್ರಿ, ನಮ್ಮ ಹಿಂದೆ ನಮ್ಮ ಅಜ್ಜ ಅಜ್ಜಿ ಯೂಸ್ ಮಾಡಿದಂಥ ಬಾಂಡೆ ಸಾಮಾನುಗಳನ್ನು ನಾವು ಈಗ ಯೂಸ್ ಮಾಡಂಗಿಲ್ಲ ರೀ. ನಾವು ಬೇರೆನ ತೊಗೊಂಡಿರ್ತೀವಿ, ಬೇರೆನೇ ಯೂಸ್ ಮಾಡ್ತೀವಿ. ಹಿಂಗೆ ನಮ್ಮ ಮಕ್ಕಳು ನಾವು ಮಾಡಿದ್ವು ಅಂಥವು ಅವ್ರು ಮುಂದೆ ಯೂಸ್ ಮಾಡಂಗಿಲ್ಲ ರೀ. ಸೊ ಇವೆಲ್ಲ ವೇಸ್ಟ್ ಅಲ್ರಿ. ಇವ್ನು ಮುಡ್ಕಕ್ಕೆ ಹಾಕಿದ್ರೂ ಅಷ್ಟೊಂದು ರೊಕ್ಕ ಏನು ಬರಂಗಿಲ್ಲ ರೀ. ನಾವು ಕೊಟ್ಟಷ್ಟಂತೂ ಬರೋದೇ ಇಲ್ಲ ರೀ ಇದ್ರಾಗ. ಸೊ ಹಾಗಾಗಿ ಇವತ್ತಕ್ಕೆ ನಾವು ಭಾಳ ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕಂತ ಏಕೆಂದ್ರೆ ಸಾಕಷ್ಟು ಸಾಮಾನುಗಳನ್ನ ಮನ್ಯಾಗ ಮಾಡಿಟ್ಟು ಹಂಗೆ ಬೇಕು ಹಿಂಗೆ ಬೇಕಂತ ಅಂದ್ಕೊಂಡ್ವಿ ಅಂದ್ರೆ ಸೊ ನಮ್ಮದು ವೇಸ್ಟ್ ಆಫ್ ಟೈಮ್ ಮತ್ತು ಹಿಂಗೆ ಅನಿಸ್ತೈತೆ ರೀ ನನಗೆ. ಸೊ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಮ್ದು ಕೆಲಸನ ಮಾಡ್ಕೋದು ಚಲೋ ರೀ. ಯಾಕಂದ್ರೆ ಮುಂದಿನ ಜನ್ರೇಷನ್ನ ನಮ್ಮ ಬಳಕೆಗೆ ಹಾಕೋಂಗಿಲ್ಲ ರೀ. ಅವ್ರದ್ದು ಮತ್ತು ಬೇರೆನೇ ಇರ್ತದೆ ರೀ. ಸೊ ಅದ ನಾವು ಅಮೌಂಟನ್ನು ಬೇರೆ ಎದಕ್ಕಾದರೂ ಯೂಸ್ ಮಾಡಿಕೊಂಡು ಏನೋ ಒಂದು ಬೆಳ್ಳಿ ತೊಗೊಲಿ, ಬಂಗಾರ ತೊಗೊಲಿ, ಅಥವಾ ಏನೋ ಒಬ್ಬೊಬ್ಬರು ರಿಯಲ್ ಎಸ್ಟೇಟಿಗೆಲ್ಲ ಇನ್ವೆಸ್ಟ್ ಮಾಡ್ತಿರ್ತಾರೆ, ಅಂಥದ್ದು ಮಾಡ್ಕೊಲಿ. ಇಂಥದ್ದೆಲ್ಲ ಯೂಸ್ ಮಾಡಿದ್ರೆ ಮುಂದೆ ಅದನ್ನು ಅವರು ಅಕಸ್ಮಾತ್ ಎಂಥ ಪರಿಸ್ಥಿತಿ ಬಂದರೂ ಅದನ್ನು ಮಾರಿದ್ರು ಅವ್ರಿಗೆ ರೊಕ್ಕ ಬರ್ತಿರ್ತಾವೆ ರೀ. ಸೊ ಅದು ಯುಟಿಲೈಸ್ ಆಗ್ತೈತಿ. ಸೊ ಅಂಥದಕ್ಕೆಲ್ಲ ಅಂದ್ರೆ ನಾವು ನನ್ನ ಉದ್ದೇಶ ಏನಪ್ಪ ಅಂತಂದ್ರೆ ನಮಗೆ ರೊಕ್ಕ ಎದುರಾಗ ಹುಡ್ತದ ಅದರಲ್ಲಿ ನಾವು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬೇಷಿ ಅಂದ್ರೆ ಚಲೋ ಅಂತ ಹಿಂಗೆ ಅನಿಸ್ತದೆ ರೀ ನನಗೆ. ಸುಮ್ಮನೆ ಇದು ಅದನ್ನು ಸ್ವಚ್ಛ ಮಾಡ್ಕೋತ ಕೂತ್ನಿ, ಇದನ್ನು ಸ್ವಚ್ಛ ಮಾಡ್ಕೋತ ಕೂತ್ನಿ, ಅಷ್ಟು ಸಾಮಾನು ತೊಗೊಂಬನ್ನಿ, ಇಷ್ಟು ಸಾಮಾನು ತೊಗೊಂಡು ಬನ್ನಿ, ನಮ್ಮ ಮನ್ಯಾಗ ಅಷ್ಟು ಭಾಂಡೆ ಅದಾವು ಅದು ಹೇಗೆಂದ ಇದನ್ನೇನು ಮಾಡೋದ್ರಾಗ ಅರ್ಥ ಇಲ್ಲ ಅಂತ ಅನಿಸ್ತದೆ ರೀ ನನಗೆ. ಎಷ್ಟು ಬೇಕೋ ಅಷ್ಟು ನೀಟಾಗಿ ಸಿಸ್ಟಮೆಟಿಕ್ ಸ್ವಲ್ಪ ಇದ್ದು ಅಂದ್ರೆ ನೋಡಿರಿ ಎಷ್ಟು ಸಿಸ್ಟಮೆಟಿಕ್ಕಾಗಿ ಎಷ್ಟು ಸ್ವಚ್ಛ ಇರ್ತಾವ್ರಿ, ಅಷ್ಟು ನಮಗೆ ಮಾಡೋಕ್ಕೂ ಕರೆಕ್ಟ್ ಆಗ್ತದೆ ರೀ. ಸೊ ಅದು ಭಾಳ ಇದ್ದು ಅಂದ್ರೆ ಫುಲ್ ಟೆನ್ಷನ್ ಆಗ್ಬಿಡ್ತದೆ. ಯಾವಾಗ ಆಗ್ತೈತಿ ಇದು ಕೆಲಸ, ಬರೀ ಇದ್ರಾಗ ನಾನು ಟೈಮ್ ಹೊಂಟೈತಿಲ್ಲ ಅಂತ ಯಾಕಂದ್ರೆ ನಿಮಗೂ ಅದು ಟೆನ್ಷನ್ ಇರ್ತದೆ ರೀ. ಸೊ ಹಾಗಾಗಿ ಎಷ್ಟು ನಾವು ಕಡಿಮೆ ಮಾಡ್ಕೋತೀವಲ್ಲ ಸಾಮಾನು ಮನೆಯೊಳಗೆ ಅಷ್ಟು ನಮಗೆ ಕೆಲಸನೂ ಕಡಿಮೆ ಆಗ್ತದೆ ರೀ. ಶ್ರದ್ಧು ಗ್ಲಾಸಿಗೆ ರೆಡಿಯಾಗಿ ಹೊಂಟಿದ್ದಾಳೆ. ಆಕೆಲ್ಲದ ಆಯಾ ಘರ್ ಸಜಕೆ ಇಷ್ಕ ಸಿತಾ
ಯಾರಿಗಾರ ಗೊತ್ತಿತ್ತನ್ರಿ ಹಿಂಗ್ ಮೊಬೈಲ್ ನೋಡ್ಕೋತ ಚಾ ಕುಡಿಯುವಂತ ಸ್ವಾದ ನಿಮ್ಗೆ ಯಾರಿಗಾರ ಐತನ್ರಿ? ನಮ್ಮ ಹುಡುಗಿಗೆ ಐತ್ ನೋಡ್ರಿ. ಇತ್ನಾ ಅರ್ಜೆಂಟ್ ಕ್ಯೂ ಹೇ ಅಂಬು? ಒಂದೊಂದು ಟೈಮ್ ನಮಗೆ ಒಂದೊಂದು ಕೆಲಸಗಳನ್ನು ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಕ್ಕಂದ್ರು ಅದು ಸಿಸ್ಟಮೆಟಿಕ್ ಅನ್ನಿಸ್ಲಿಕ್ಕಂದ್ರೂ ಇರಲಿ ರೀ, ನಾವು ಆ ಟೈಮನ್ನು ಚಲೋದಕ್ಕೆ ಯೂಸ್ ಮಾಡ್ಕೊಂಡಿರ್ಬೇಕು ರೀ ಅಷ್ಟೆ. ಜಸ್ಟ್ ಸ್ವಚ್ಛ ಆತ್ ನೋಡ್ರಿ. ಒಳಗೆ ತೋರಿಸ್ತೀನಪ್ರಿ ನೋಡ್ರಿ. ಇವೆಲ್ಲ ಸೈಡ್ದು ತೆಗ್ದೇನ್ರಿ, ತೆಗೆದು ತೊಳೆದಿಟ್ಟೇನೆ ಅಲ್ಲಿ ಹೊರಗೆ. ಆಮೇಲೆ ಒಳಗೆ ಇಟ್ಟು ಬಳಕೆ ಹಾಕ್ಬೇಕಂತ ಹೇಳಿ ಇದು ಕೆಳಗಿನ್ರಿ. ಇವೆಲ್ಲ ಬಾಜುಕ ಸೊ ಫುಲ್ ಕ್ಲೀನ್ ಮಾಡಿಬಿಟ್ಟಿನ್ರಿ ಇದನ್ನು. ಇನ್ನು ಒಳಗಿಡ್ತೀನಿ ರೀ ಇದನ್ನು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ನಿಮ್ಮ ಆರೋಗ್ಯವನ್ನು ಭಾಳ ಚಲೋ ಇಟ್ಕೋರಿ. ಸಾಮಾನು ಕಡಿಮೆ ಮಾಡ್ಕೋರಿ ಅಂತ ಹೇಳಿದ್ದು ಅಷ್ಟೇ ರೀ ನಾನು. ಕರೆ 3 ಹೊತ್ತು ಬಿಸಿ ಬಿಸಿ ಊಟ ಅಂದರೆ ಅಡುಗೆ ಮಾಡಿಕೊಂಡು ಊಟ ಮಾಡಿರಿ. ನಿಮ್ಮ ಆರೋಗ್ಯ ಚಲೋ ತಂಗ ಕಾಯ್ಕೋರಿ. ಏನು ಹೆಲ್ದಿ ಬೇಕು ಅದನ್ನೆಲ್ಲ ತಿನ್ನಿರಿ, ಜ್ಯೂಸ್ ಕುಡೀರಿ. ಹೆಲ್ದಿ ಆಗಿರುವಂಥ ಏನು ಕಾಯಿಪಲ್ಯ ಆಗಲಿ, ಸಲಾಡ್ ಆಗಲಿ, ನೀವು ಏನು ಮಾಡ್ಕೊಂಡು ತಿಂತಿರ್ತೀನಿ ರೀ, ನಿಮ್ಮ ಆರೋಗ್ಯ ಚಲೋ ಇಟ್ಕೋರಿ. ಆರೋಗ್ಯ ಚಲೋ ಐತೆ, ಆರೋಗ್ಯವೇ ಭಾಗ್ಯ ಅನ್ನೋದು ಮೊದಲಿಂದನೇ ಹೇಳಿದ ಒಂದು ದೊಡ್ಡ ಗಾದೆ ಮಾತೈತ್ರಿ. ಯಾಕಂದ್ರೆ ಈಗ ನಾವು ಏನು ಬೇಕಾದ ಸಾಧನೆ ಮಾಡಿರ್ತೀವಿ. ಸೊ ಅದನ್ನು ಅನುಭವಿಸುವಂಥ ಯೋಗ ಬಂದಾಗ ನಮ್ಮ ಆರೋಗ್ಯನ ಸರಿ ಇರ್ಲಿಕ್ಕಂದ್ರೆ ಸೊ ಅದು ನಾವು ಮಾಡಿ ವೇಸ್ಟ್ ಆದಂಗೆ ರೀ. ಸೊ ಹಾಗಾಗಿ ನಿಮ್ಮ ಆರೋಗ್ಯನೂ ಚೆನ್ನಾಗಿಟ್ಕೊಳ್ಳಿ. ಹಿಂಗೆ ಇದು ಮಾಡೋದಾಗ್ತೈತಿ, ಇದನ್ನ ಯಾಕೆ ಮಾಡೋದು, ಅಡುಗೆ ಯಾಕೆ ಮಾಡೋದು ಅಂತ ಹೇಳಿ ಈ ಥರ ಎಲ್ಲ ಅನ್ಕೋಬೇಡ್ರಿ. ಚಲೋ ತಂಗೆ ಅಡುಗೆ ಮಾಡ್ಕೊಂಡು ತಿನ್ನಿರಿ. ಮತ್ತು ನೀವು ಎಲ್ಲರ ತಿರುಗಾಡಬೇಕು ಅಂತ ಅನ್ಸಿದ್ರೆ ಸೊ ಎಲ್ಲರ ಹಿಂಗೆ ಪ್ರವಾಸಿ ಪ್ಲೇಸ್ಗಳಾಯ್ತು, ನಿಮಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸಿದ್ರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿರಿ. ಮತ್ತು ನಿಮ್ಗೆ ಏನಾರ ಅರ್ಬಿಗಳು ತೊಗೋಬೇಕು ಅಂತ ಅನ್ಸಿದ್ರೆ ಭಾಳಷ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ ಅರ್ಬಿನೂ. ಸೊ ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟಂತ ಅರ್ಬಿ ತೊಗೋರಿ, ಹಾಕೋರಿ. ನಿಮಗೆ ಎದ್ರಾಗ ಖುಷಿ ಅನ್ನಿಸ್ತದೋ ಅದ್ರೊಳಗೆ ಟೈಮ್ ಸ್ಪೆಂಡ್ ಮಾಡಿರಿ. ನಿಮ್ಮ ಮಕ್ಕಳ ಜೋಡಿ ಟೈಮ್ ಸ್ಪೆಂಡ್ ಮಾಡಿರಿ, ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಬರೀ ಕೆಲಸ ಬರೀ ಅದನ್ನು ಮಾಡೋದೈತಿ, ಅದನ್ನು ಸಿಸ್ಟಮೆಟಿಕ್ ಇಡೋದೈತಿ, ಇದನ್ನು ಧೂಳ ಹುಡ್ಕೋದೈತಿ, ಹಂಗೆ ಮಾಡೋದೈತಿ, ಹಿಂಗೆ ಮಾಡೋದೈತಿ ಅಂತ ಹೇಳಿ ಮನ್ಯಾಗಿನವ್ರ ಜೊತೆ ಟೈಮ್ ಕಳಿಲಾರ್ದೆ ಇರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ನಾವು ಎಷ್ಟು ಕೆಲಸ ಮಾಡಿದ್ರು ಹೆಂಗೈತೆ ಅಂದ್ರೆ ಭಾಳ ಕಡಿಮೆ ಅದ ರೀ. ಲೈಫ ಶಾರ್ಟ್ ಐತಿ. ಆ ಶಾರ್ಟ್ ಲೈಫ್ನಾಗ ನಾವು ಎಷ್ಟು ಮಂದಿನ ಹಚ್ಕೋತೀವಿ, ಎಷ್ಟು ನಾವು ನಮ್ಮ ಮನ್ಯಾಗಿನವ್ರ ಜೋಡಿ ಹೊಂದಾಣಿಕೆ ಅದೀವಿ, ನಮ್ಮ ಮಕ್ಕಳ ಜೋಡಿ ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಸೊ ಮನೆಯೊಳಗೆ ಯಾವಾಗಲೂ ನಾವು ನಕ್ಕೋತ ಮಾಡ್ಕೋತ ಇದ್ದೀವಿ ಅಂದ್ರೆ ಸೊ ಯಾವ ಮನ್ಯಾಗ ನಗತಾರೋ, ಯಾವ ಮನೆಯೊಳಗೆ ಹೊಂದಾಣಿಕೆ ಅದಾರೋ ಅಂಥ ಮನೆಯೊಳಗೆ ಲಕ್ಷ್ಮಿ ಆಹ್ವಾನ ಕೂಡ ಆಗ್ತದೆ ರೀ. ನೀವು ಬೇಕಾದಂಥ ಗುರುಜನ್ ಕೇಳ್ರಿ, ಯಾವ ಮನ್ಯಾಗ ಸಂತೋಷವಾಗಿರೋದಿಲ್ಲ ಆ ಮನ್ಯಾಗ ಲಕ್ಷ್ಮಿ ಇರೋದಿಲ್ಲ ರೀ. ಎಲ್ಲ ಚೆನ್ನಾಗಿ ತೊಂಬೈತೆ ಖರೆ ಇದು ಮಜಾಕ್ ಮಾಡ್ಕೊತೀವಿ. ಇಬ್ಬರು ಕ್ಲಾಸ್ ಮುಗಿಸ್ಕೊಂಬಂದ ಹಂಗೆ ಮೊಬೈಲ್ ನೋಡ್ಕೊತ ಕೂತಿದ್ರಿ. ಒಂದು ಕಾಮಿಡಿ ರೀಲ್ಸ್ ಬಂತು, ಅದನ್ನು ತೋರಿಸಿ ಫುಲ್ ನಗಾತಿದ್ರಿ. ಕೆಲವೊಂದಿಷ್ಟು ಡಬ್ಬಿಗಳನ್ನೆಲ್ಲ ಕಟ್ಟಿಟ್ಟೇನ್ರಿ. ನಾ ಇವತ್ತ ತೋರ್ಸಿನಲ್ರಿ ವಿಡಿಯೋದಾಗ ಒಂದು ಆರ್ಡರ್ ಮಾಡಿ ಅಂತ ಹೇಗಂದ ಅದು ಬಂತಂದ್ರ ಇದ್ರಾಗ ಇವ್ ಏನದಾವಲ್ಲ ಅದ್ರಾಗ ಸಿಕ್ತಾಕವ್ರಿ, ಅದ್ರಾಗ ಹಾಕ್ತೀನಲ್ರಿ ಅವು ಇದ್ರಾಗ ಬರ್ತಾವ್ರಿ. ಸೊ ಈಗ ತೆಗೆದಿಟ್ಟೇನ್ರಿ ಅವ್ನ ಎಮರ್ಜೆನ್ಸಿ. ಇದ್ರಾಗ ಏನ್ ಮಾಡ್ಬಿಟ್ಟಾನಿ, ಅಲ್ಲಿ ಸ್ಟೀಲ್ ಡಬ್ಯಾಗ ಹಾಕಿಟ್ಟೇನ್ರಿ ಈಗ. ಸೊ ಪ್ಲಾಸ್ಟಿಕ್ ಅವು ಯೂಸ್ ಮಾಡ್ತೀನಿ, ಯಾಕಂದ್ರೆ ಒಂದ್ ಸ್ವಲ್ಪ ಹೊಲಸಾದ್ರು ಭಾಳ ಹೊಲಸು ಅನ್ಸತ್ತವು. ಸೊ ಹಂಗಾಗಿ ಅಕೌಂಟ್ ತೆಗ್ಬಿಟ್ಟೇನ್ರಿ. ನಾನು ಪ್ರಾಮಿಸ್ ಮಾಡಿ ಹೇಳ್ತೇನೆ ರೀ, ಯಾಕಂದ್ರೆ ನಾನು ಯಾರ ಜೀವನಕ್ಕೂ ಸಂಬಂಧಪಟ್ಟಿರೋ ಹಂಗೆ ಹೇಳಿಲ್ರಿ. ನನಗೆ ಏನು ತಿಳಿದಿತ್ತು ನನ್ನ ಅನುಭವದ ಪ್ರಕಾರ ಈ ಮಾತನ್ನು ನಾನು ಹೇಳೇನಿ ರೀ. ಯಾರೂ ಇದನ್ನು ಮಿಸ್ಗೈಡ್ ಮಾಡ್ಕೋಬೇಡ್ರಿ. ಸೊ ನಾನು ಹೇಳಿದ್ದು ಚಲೋ ಉದ್ದೇಶದಿಂದ ಹೇಳೇನಿ ರೀ. ನೀವು ಕರೆಕ್ಟಾಗಿ ನೀವು ಯುಟಿಲೈಸ್ ಮಾಡ್ಕೊಂಡ್ರಂದ್ರೆ ಎಲ್ಲರಿಗೂ ಯೂಸ್ಫುಲ್ ಆಗ್ತದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ರೀ. ಸೊ ಇದ್ರಾಗ ಏನಾರ ನನ್ನ ತಪ್ಪಿತ್ತಂದ್ರೆ ನೀವು ನನ್ನ ಕಮೆಂಟ್ ಮೂಲಕ ಹೇಳ್ರಿ, ನಾನು ತಿದ್ಕೋತೇನು. ಸೊ ನಾ ಏನು ಅಷ್ಟು ಅನುಭವಿಸ್ತೇನೋ ಅಲ್ಲ, ಬಟ್ ಏನೋ ನನಗೆ ತಿಳಿದಿರೋದನ್ನು ಒಂದೆರಡು ಮಾತನ್ನು ಇದ್ರಾಗ ಶೇರ್ ಮಾಡ್ಕೊಂಡೇನ್ರಿ. ತಪ್ಪಾಗಿದ್ರೆ ಕ್ಷಮೆ ಇರಲ್ರಿ. ಅಷ್ಟು ಅಡುಗೆ ಮನೆದು ಏನೈತ್ರಿ ಅಷ್ಟು ಕ್ಲೀನಿಂಗ್ ಕೆಲಸ ಮುಗೀತ್ರಿ. ಎಲ್ಲ ಅವ್ರದ್ದು ಅಂದ್ರೆ ನೀಟಾಗಿ ಹಚ್ಚಿ ಸೊ ಒಟ್ಟು ಕೆಲಸ ಮುಗೀತ್ರಿ. ಅಡುಗೆ ಮನೆದು ನಾನು ತೋರಿಸಿನಿ ಆಗಲೇ ವಿಡಿಯೋದಾಗ. ಬೆಳಗ್ಗೆ 10:00 ಸ್ಟಾರ್ಟ್ ಮಾಡಿದ್ರಿ. ನಾನು ಅವಾಗ ನಿಮ್ಗೆ ಟೈಮ್ ತೋರಿಸಿನಿ, ಈಗ ಟೈಮ್ ತೋರಿಸ್ತೀನಿ ನೋಡ್ರಿ. ಈಗೂ 10:00 ಅಂದರೆ ಒಂದು 10 ನಿಮಿಷ ಮುಂದೆ ಐತ್ರಿ ನಮ್ದಿದೆ. ಸೊ ಹಾಗಾಗಿ 11 ತೋರ್ಸಾತೈತಿ. ಸೊ ಕಂಟಿನ್ಯೂಸ್ 12 ತಾಸು ಆತ್ರಿ ನನಗೆ ಅಡುಗೆ ಮನೆ ಸ್ವಚ್ಛ ಮಾಡಕ್ಕೆ. ಒಬ್ರು ಯಾರೇ ಹೆಲ್ಪ್ ಇದ್ರಂದ್ರೆ ಇದಕ್ಕಿಂತ ಒಂದು ಸ್ವಲ್ಪ ಜಲ್ದಿ ಮುಗಿತಿತ್ತೇನೋ.
ಬಟ್ ನಾವು ಒಬ್ಬಕ್ಕೆ ಮಾಡೋದಿತ್ತಲ್ರಿ ಅಂದ್ರೆ ಹುಡುಗರು ಅವ್ರು ಬ್ಯುಸಿ ಬಂದು ಕ್ಲಾಸಿಗೆ ಹೋಗೋದು ಮತ್ತು ಯಜಮಾನ್ರಿಗೆ ಬಿಡಿಸಿದ್ನಿ ಅಂದ್ರೆ ಅವರು ಶಾಪ್ ಬಂದ್ ಮಾಡಿ ಮನ್ಯಾಗ ನಂಗೆ ಹೆಲ್ಪ್ ಮಾಡ್ಕೊತ ಕೊಡೋದಾಗ್ತಿತ್ತು ರೀ. ಸೊ ನನಗೆ ಆದಷ್ಟು ಸಾವಕಾಶ ಮಾಡ್ತೇನೆ ರೀ ನಾನು, ಭಾಳ ಹುಡು ಮಾಡೋಕೆ ಹೋಗಂಗಿಲ್ಲ. ಸೊ ಸ್ಲೋ ಆಗಿ ನನ್ನ ಕೆಲಸ 12 ಅವರ್ಸ್ ಅದ್ರಾಗ ನಡ್ಬಾರ್ಕ್ ಅಲ್ಲಿ ಇಲ್ಲಿ ಒಂದು 5-10 ನಿಮಿಷ ಅಂದ್ರೆ 1 ಅವರ್ ತೆಗೆದ್ರೆ 11 ಅವರ್ ಕೆಲಸ ಮಾಡೀನಿ ರೀ ಇವತ್ತು. ಸೊ ಅಡುಗೆ ಮನೆ ಅಂದ್ರೆ ಕಂಪ್ಲೀಟ್ ಆತ್ರಿ. ಇನ್ನು ನಾಳೆ ಆಗ್ತದೋ ಏನಿಲ್ಲೋ ಗೊತ್ತಿಲ್ಲ, ಇನ್ನು ನಾಡಿದ್ದು ಆಗ್ತದೋ. ರೂಮ್ಗಳು ಮತ್ತು ಹಾಲ್ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ. ಮತ್ತು ಒಂದಿನ ಹಾಸಿಗೆ ಎಲ್ಲ ಒಕ್ಕೋಬೇಕು. ಸೊ ಮಂಡೇನ ಪಂಚಮಿ ಐತಿ ಅಂತಾರು. ಸೊ ನೋಡಿಕೊಂಡು ಕೆಲಸ ಮಾಡ್ತೀನಿ ರೀ. ಸೊ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ರೀ. ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ಬಾಯ್.